ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ದ್ರವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯ ಗುರುಪೌರ್ಣಿಮೆಯೂ ಕೂಡ ಇರ್ತಕ್ಕಂಥದ್ದು. ಗುರುವಿನ ಆಶೀರ್ವಾದ, ಗುರುಗಳ ಅನುಗ್ರಹ ಪಡೆದಂಥವರೇ ಪುಣ್ಯವಂತರ. ಹೇಗೆ ಅಂತಂದರೆ, ಒಂದು ಜೀವನ ಅಂತಕ್ಕಂಥದ್ದು ಕತ್ತಲಿನಲ್ಲಿ ಹೋಗ್ತಾ ಇರ್ತದೆ. ಆ ಜೀವನಕ್ಕೆ ಬೆಳಕನ್ನು ಕೊಡುವಂಥದ್ದೇ ಗುರು. ಹಾಗೆ ನಾವು ಕತ್ತಲಲ್ಲಿದ್ದರೆ ಸಾಮಾನ್ಯವಾಗಿ ಎಲ್ಲೂ ಹೋಗೋದಕ್ಕಾಗೋದಿಲ್ಲ, ದಾರಿ ಸಿಗೋದಿಲ್ಲ, ದಾರಿ ಕಾಣೋದಿಲ್ಲ. ನಾವು ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಯಾವ ರೂಟಲ್ಲಿ ಹೋಗಬೇಕು, ಯಾವ ರೂಟಲ್ಲಿ ಹೋದರೆ ಅನುಕೂಲ ಆಗುತ್ತೆ, ಇದು ಯಾವುದು ಕೂಡ ಗೊತ್ತಲ್ಲಂಥ ರೀತಿಯಲ್ಲಿ ಕತ್ತಲೆ ಮನೆಯಲ್ಲಿ ಇರ್ತೀವಿ, ಅಥವಾ ಕತ್ತಲು ಕೌದಿರ್ತದೆ ನಮ್ಮ ಜೀವನಕ್ಕೆ, ಬದುಕಿಗೆ. ಆ ಬದುಕಿಗೆ ಈಗಿದೆ ನಿನ್ನ ಜೀವನ, ಈ ರೂಟಲ್ಲಿ ಹೋಗು, ಈ ಮಾರ್ಗದಲ್ಲಿ ಹೋಗು ಅಂತಕ್ಕಂಥದ್ದನ್ನು ಬೆಳಕನ್ನು ತೋರಿಸುವಂಥದ್ದೇ ಗುರು. ಸದಾಕಾಲ ಬೆನ್ನಿಗೆ ನಿಂತು ಕಾಪಾಡುವಂಥದ್ದೇ ಗುರು. ಗುರುಗಳ ಅನುಗ್ರಹವಾಯಿತು ಅಂದರೆ ಸಾಮಾನ್ಯವಾಗಿ ಇನ್ಯಾವ ಶಕ್ತಿಯೂ ಕೂಡ ನಿಮ್ಮನ್ನು ತಡೆಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಭಗವಂತ ಕೋಪಿಸಿಕೊಂಡರೂ ಕೂಡ, ಅಥವಾ ಭಗವಂತನ ಅನುಗ್ರಹವಿಲ್ಲದಿದ್ದರೂ ಕೂಡ ಗುರುವಿನ ಅನುಗ್ರಹ ಅಂತಕ್ಕಂಥದ್ದೊಂದು ಸಿಕ್ತು ಅಂತಂದರೆ ಆ ಭಗವಂತನ ಅನುಗ್ರಹ ತಾನಾಗಿ ತಾನೇ ಸಿಗುತ್ತೆ. ಕ್ಷಣ ಮಾತ್ರದಲ್ಲಿ ಒಂದು ಜೀವನದ ಬದುಕನ್ನೇ ಬದಲಿಸುವಂಥ ಒಂದು ಶಕ್ತಿ. ಕ್ಷಣ ಮಾತ್ರ ಅಂದರೆ ಹೇಗೆ? ಕ್ಷಣವೂ ಕೂಡ ಕಡಿಮೆಯೇ. ಒಂದು ನೀರಿನ ಹನಿ, ಆ ಬಿಂದು, ಆ ನೀರಿನ ಹನಿಯ ಬಿಂದು, ಅಥವಾ ಒಂದು ಏನು ಹೇಳ್ತೀವಲ್ಲ ಅದು ಇಬ್ಬನಿ, ಅಥವಾ ಮಳೆಯ ಹನಿ, ಅಥವಾ ಸಮುದ್ರದ ನೀರಿಗೆ ಏನು ಆ ನದಿ ಹೋಗಿ ಸೇರಬೇಕಾದ್ರೆ ಎಷ್ಟು ಸಮಯ, ಆ ಬಿಂದು ಸೇರಿದಾಗ ಅದರೊಳಗಡೆ ಮಿಲನ, ಅಂದರೆ ಆ ಬಿಂದು ಸೇರಿದ ನಂತರ, ಅಂದರೆ ಬಿಂದು ಸೇರಿದ ತಕ್ಷಣವೇ, ಆ ಹನಿ ಸೇರಿದ ತಕ್ಷಣವೇ ಸಮುದ್ರದಲ್ಲಿ ಏನು ಆ ಸಮ್ಮಿಲನ ಆಗೋದಕ್ಕೆ, ಆ ಸಮುದ್ರದ ಒಳಗಡೆ ತಾನೊಂದು ಸಮುದ್ರವಾಗಿ ನಿಲ್ಲೋದಕ್ಕೆ ಎಷ್ಟು ಸಮಯ ಹಿಡಿತದೋ ಅಷ್ಟೇ ಸಮಯ ಗುರುವಿನ ಅನುಗ್ರಹವಾದರೆ ಜೀವನ ಬದಲಾಗೋದಕ್ಕೆ. ಅಂಥ ಒಂದು ಮಹತ್ತರವಾದಂಥ ಆ ಗುರುವಿನ ಅನುಗ್ರಹದ ದಿವಸ ಅಥವಾ ಗುರು ಪೌರ್ಣಿಮೆ ಅಂತಕ್ಕಂಥದ್ದು ಕರೆಯತಕ್ಕಂಥದ್ದು ಬಹಳ ವಿಶೇಷ. ಗುರುವಿಲ್ಲ ಅಂದರೆ ಬದುಕಿಗೆ ಯಾವುದೂ ಇಲ್ಲ, ಏನೂ ಸಿಕ್ಕೋದಿಲ್ಲ, ಯಾವುದೂ ಸಿಗೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂಥದ್ದನ್ನು ಸ್ಪಷ್ಟವಾಗಿ ನೋಡ್ತೀವಿ ನಾವು. ಆದರೆ ಈ ಒಂದು ವಾರ ಗುರು ಪೌರ್ಣಿಮೆ ದಿವಸವೇ ಪ್ರಾರಂಭ ಆಗ್ತಾ ಇರೋದ್ರಿಂದ ಈ ಒಂದು ವಿಶೇಷವಾದಂಥ ಒಂದು ಸಂಚಿಕೆಯನ್ನು ಆ ಸದ್ಗುರುಗಳ ಪಾದಕ್ಕೆ ಯಾರಾದರೂ ಆಗೋದು, ಎಲ್ಲವೂ ಕೊಟ್ಟ ತತ್ವವೇ ಏಕಫಲವಾಗಿಯೇ ನಿಲ್ತಕ್ಕಂಥದ್ದು, ಏಕಫಲವಾಗಿಯೇ ಬರುವಂಥದ್ದು. ಹಾಗಾಗಿಯೇ ಎಲ್ಲ ಬೆಳಕು ಒಂದೇ ರೂಪವನ್ನು ಕೊಡಿರ್ತಕ್ಕಂಥದ್ದು. ಎಲ್ಲ ಗುರುವೂ ಕೂಡ ನಿಮ್ಮ ಮುಂದೆ ಹಚ್ಚಿರ್ತಕ್ಕಂಥ ದೀಪ ಇದೆಯಲ್ಲ, ಆ ದೀಪ ಎಲ್ಲವೂ ಕೂಡ ಸಾಮಾನ್ಯವಾಗಿ ನೀವು ನೋಡ್ತೀರಿ, ಒಂದೊಂದು ದೀಪ ಉರಿತಾ ಇದೆ. ಬೆಳಕನ್ನು ನಾವು ಅದನ್ನು ಯಾವ ದೀಪದ ಬೆಳಕು, ಯಾವ ದೀಪದ್ದು ಅನ್ನೋ ರೀತಿಯಲ್ಲಿ ವಿಭಜಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆ ಸಾವಿರಾರು, ನೂರಾರು, ಲಕ್ಷಾಂತರ ಗುರುಗಳು, ನಿಜ ಗುರುವು ನಾನು ಹೇಳ್ತಿರೋದು, ಬೇರೆ ವಿಚಾರ ಬೇರೆ. ನಿಜ ಗುರುವು ಅನ್ನುವಂಥದ್ದೇನಿದೆ ಆ ಜಗತ್ತಿನಲ್ಲಿ ಶಕ್ತಿ, ಎಲ್ಲ ಗುರುತತ್ವವೂ ಒಂದೇ. ಆದರೆ ನಾವು ಅರ್ಥೈಸ್ಕೊಳ್ತಕ್ಕಂಥ ರೀತಿ ತಪ್ಪಾಗಿದೆ, ಅಥವಾ ಆ ಗುರುತತ್ವವನ್ನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಂಡು ತನ್ನದೇ ಆದಂಥ ರೀತಿಯಲ್ಲಿ ಅದನ್ನು ವಿವರಿಸ್ತಕ್ಕಂಥ ರೀತಿಗಳು ತಪ್ಪಿರ್ತಕ್ಕಂಥದ್ದಿರುತ್ತೆ. ಆದರೆ ಏಕತತ್ವವೇ, ಎಲ್ಲ ಗುರುವೂ ಕೂಡ ಕೊನೆಗೆ ಶಾಂತಿಯನ್ನೇ ಬೋಧಿಸ್ತಕ್ಕಂಥದ್ದು. ಎಲ್ಲ ಗುರುವೂ ಕೂಡ ಭಗವಂತನ ದರ್ಶನವನ್ನೇ ಮಾಡಿಸ್ತಕ್ಕಂಥದ್ದು. ಎಲ್ಲ ಗುರುವು ಬದುಕಿಗೆ ಏನು ಬೇಕೋ ಅದನ್ನು ಕೊಡ್ತಕ್ಕಂಥದ್ರಿಗೆ ಹೆಚ್ಚಿನದಾಗಿ, ಅಂದರೆ ನಂಬಿ ಬಂದಂಥವರು ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದು ಜೀವನದ ಒಂದು ನೆಮ್ಮದಿಯನ್ನು ಕೊಡುವಂಥದ್ದೇ ಆ ಗುರುವಿನ ತತ್ವವಾಗಿರ್ತದೆ. ಯಾವುದೇ ನೋಡಿ ನೀವು ಬೇಕಾದ್ರೆ ಸಮಾಜಕ್ಕೆ ಒಳಿತಾಗುವಂಥ ರೀತಿಯಲ್ಲೇ ಇರುತ್ತೆ. ಭಿನ್ನಾಭಿಪ್ರಾಯಗಳಿರೋದೆಲ್ಲ ಏಕತತ್ವವೇ, ಎಲ್ಲವೂ ಕೂಡ ಭಗವಂತನ ಕಾಣುವಂಥ ತತ್ವವನ್ನೇ ಬೋಧಿಸಿದ್ದಾರೆ. ಆದರೆ ಅದನ್ನು ಅರ್ಥೈಸಿಕೊಳ್ತಕ್ಕಂಥದ್ದು, ಅದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು ಒಂದೇ ಆದ್ರೂ ಕೂಡ ಹೇಳುವಂಥ ವಿಧಾನಗಳು ಬದಲಿರ್ತದೆ ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದ್ದೇನಿಲ್ಲ. ಎಲ್ಲರಿಗೂ ಕೂಡ ಆ ಗುರುವಿನ ಅನುಗ್ರಹ ಪ್ರಾಪ್ತಿಯಾಗಲಿ,
ಆ ಗುರುವಿನ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಬದುಕನ್ನು ಅಥವಾ ಬದುಕಲ್ಲಿ ಬೆಳಕು ತುಂಬಲಿ ಅಂತಕ್ಕಂಥದ್ದನ್ನು ನನ್ನ ಸದ್ಗುರುವಾಗಿರ್ತಕ್ಕಂಥ ಶ್ರೀ ಸತ್ ಉಪಾಸಿಗಳು ಮತ್ತು ಪರತತ್ವಾನಂದ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಬೇಡಿಕೊಳ್ಳುತ್ತಾ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. 21/7/2024 27/7/2024 ವಾರ ಭವಿಷ್ಯ. ಈ ವಾರದಲ್ಲಿ ಗ್ರಹಗತಿಗಳ ಬದಲಾವಣೆಗಳೇನು ಇರೋದಿಲ್ಲ, ಆದರೆ ದಿನ ವಿಶೇಷಗಳು ಬಹಳಷ್ಟು ಇದೆ. 21/7/2024 ಭಾನುವಾರ ಗುರುಪೌರ್ಣಿಮೆ ಅಂತಕ್ಕಂಥದ್ದು ಇರುವಂಥದ್ದು. ಮತ್ತು ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಿ ಆವತ್ತಿನ ದಿವಸ ಗುರುವಿನ ದರ್ಶನವನ್ನು ಮಾಡಿ. 24/7/2024 ಬುಧವಾರ ಸಂಕಷ್ಟಹರ ಚತುರ್ಥಿ ಇರತಕ್ಕಂಥದ್ದು. ಸಂಕಷ್ಟಹರ ಚತುರ್ಥಿಯ ದಿವಸ ಚಂದ್ರೋದಯ ಬಂದು ರಾತ್ರಿ 9:31 ಇರತಕ್ಕಂಥದ್ದು. 26/7/2024 ಶುಕ್ರವಾರ, ಆಷಾಢ ಶುಕ್ರವಾರ, ಬಹಳ ವಿಶೇಷ. ಅಮ್ಮನವರ ಅನುಗ್ರಹವನ್ನು ಪಡೆದುಕೊಳ್ಳೋದಕ್ಕೆ ಚಾಮುಂಡೇಶ್ವರಿ ಆರಾಧನೆಯನ್ನು ಮಾಡತಕ್ಕಂಥದ್ದು, ಅಮ್ಮನವರ ಅನುಗ್ರಹವನ್ನು ಪಡೆಯತಕ್ಕಂಥದ್ದು ಎಲ್ಲದಕ್ಕೂ ಕೂಡ ಬಹಳ ವಿಶೇಷವಾದಂಥ ಒಂದು ಫಲವನ್ನು ಕೊಡೋದಕ್ಕೆ ದಾರಿ ಆಗ್ತದೆ. 27/7/2024 ಶನಿವಾರ ಚಾಮುಂಡೇಶ್ವರಿ ಜನ್ಮೋತ್ಸವ. ಅಂದರೆ ಚಾಮುಂಡೇಶ್ವರಿ ಅನುಗ್ರಹ ಪಡ್ಕೊಳ್ಬೇಕು ಅಂದರೆ ಆ ಶನಿವಾರ ದಿವಸ ಆ ಚಾಮುಂಡೇಶ್ವರಿ ದರ್ಶನ ಅಥವಾ ಚಾಮುಂಡೇಶ್ವರಿಗೆ ಸಂಬಂಧಪಟ್ಟಂಥ ಒಂದು ಪೂಜೆ ಪುನಸ್ಕಾರ, ಅಮ್ಮನವರಿಗೆ ಸಂಬಂಧಪಟ್ಟ ಏಕಸ್ವರೂಪವೇ, ಭಗವಂತ ಏಕಸ್ವರೂಪವೇ. ಬೆಳಕಿಗೆ ಸಾಮಾನ್ಯವಾಗಿ ದೇಹಕ್ಕೆ ಹೆಣ್ಣು ಗಂಡು ಅಂತ ಭೇದವಿದೆಯೇ ಹೊರತು ಆ ನಮ್ಮೊಳಗಿರ್ತಕ್ಕಂಥ ಆತ್ಮ, ಆ ತೇಜಸ್ಸು, ಆ ಬೆಳಕಿಗೆ ಯಾವುದೇ ಭೇದಗಳಿರುವುದಿಲ್ಲ. ಹೆಣ್ಣು ಗಂಡು ಅನ್ನೋ ರೀತಿಯಾದಂಥ ಭೇದವಿರುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇರುವಂಥದ್ದು. ಹಾಗಾಗಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ, ಯಾವುದೇ ಆಗಲಿ ಅಮ್ಮನವರ ದೇವಸ್ಥಾನಕ್ಕೆ ಅವತ್ತಿನ ಸಹ ಹೋಗಿ ಆ ತಾಯಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಆ ಚಾಮುಂಡೇಶ್ವರಿ ಎಲ್ಲ ರೂಪದಲ್ಲಿ ಇರ್ತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ಅನುಗ್ರಹವನ್ನು ಮಾಡ್ತಾಳೆ. ಇನ್ನು ಗ್ರಹಗತಿಗಳು, 9 ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಮೇಷರಾಶಿನಲ್ಲಿ ಯಾವುದೇ ಗ್ರಹವಿಲ್ಲ. ವೃಷಭ ರಾಶಿನಲ್ಲಿ ಕುಜ ಮತ್ತು ಗುರುವಿರ್ತಕ್ಕಂಥದ್ದು. ಕಟಕ ರಾಶಿನಲ್ಲಿ ರವಿ ಮತ್ತು ಶುಕ್ರ ಇರ್ತಕ್ಕಂಥದ್ದು. ಸಿಂಹರಾಶಿನಲ್ಲಿ ಬುಧನಿರ್ತಕ್ಕಂಥದ್ದು. ಕನ್ಯಾ ರಾಶಿನಲ್ಲಿ ಕೇತುವಿರ್ತಕ್ಕಂಥದ್ದು. ಚಂದ್ರ ಬಂದು ವಾರ ಆರಂಭ ಆಗಬೇಕಾದರೆ ಧನುಸ್ಸು ರಾಶಿನಲ್ಲಿ ಇರ್ತಾನೆ. ಮಕರ, ಕುಂಭ, ಮೀನ ರಾಶಿನಲ್ಲಿ ವಾರ ಪೂರ್ತಿನಲ್ಲಿ ಈ 3 ರಾಶಿಗಳಲ್ಲಿ ಸಂಚಾರವನ್ನು ಮಾಡ್ತಾನೆ. ವಕ್ರಶನಿ ಕುಂಭರಾಶಿನಲ್ಲಿದ್ದಾನೆ. ಮೀನದಲ್ಲಿ ರಾಹು ಇರ್ತಕ್ಕಂಥದ್ದು. 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿ ಇರೋದರಿಂದ ಏನೆಲ್ಲ ಫಲಾಫಲಗಳನ್ನು ನೋಡೋದಕ್ಕೆ ದಾರಿಯಾಗ್ತದೆ ಈ ಒಂದು ವಾರ. ಗುರುಪೌರ್ಣಿಮೆ ದಿವಸ ನೋಡೋಣ. ಮೇಷರಾಶಿನವರಿಗೆ ಏನೆಲ್ಲ ಫಲವನ್ನು ತರೋದಕ್ಕೆ ದಾರಿಯಾಗ್ತದೆ. ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಪ್ರಗತಿಯನ್ನು ಕಾಣತಕ್ಕಂಥದ್ದು, ಅನುಕೂಲವನ್ನು ಪಡಿತಕ್ಕಂಥದ್ದು, ಸ್ವಲ್ಪ ಶಾಂತ. ಇಲ್ಲಿವರೆಗೂ ಸ್ವಲ್ಪ ಕೋಪ ತಾಪದಿಂದ ಇದ್ದಂಥದ್ದು ಸ್ವಲ್ಪ ಶಾಂತತ್ವದ ಸ್ವಭಾವಕ್ಕೆ ಬರತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು. ಮನೆ ಕಟ್ಟಬೇಕು, ಆಸ್ತಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು ಅನ್ನೋ ಒಂದು ಹಂಬಲ ಅಂತಕ್ಕಂಥದ್ದು ಯಥೇಚ್ಛವಾಗಿ ಆ ಮನಸ್ಸಿಗೆ ನಿಮಗೆ ಬರುವಂಥ ಸಾಧ್ಯತೆಗಳು, ಭೂಮಿ ಖರೀದಿ ಮಾಡಬೇಕು ಅನ್ನೋ ರೀತಿಯಾದಂಥ ಹಂಬಲಗಳು ಜಾಸ್ತಿ ಆಗುವಂಥದ್ದು. ಆರ್ಥಿಕವಾದಂಥ ಒಂದು ಸ್ಥಿತಿಗತಿಗಳು ಸುಧಾರಣೆಗಳಿದೆ. ಆದರೆ ಬಹಳಷ್ಟು ವಿಶೇಷ ಏನಂತಂದರೆ ಸಾಲದ ವಿಚಾರಗಳಿಗೆ ಸಂಬಂಧಪಟ್ಟಂಥ ಅನುಕೂಲದ ಒಂದು ಸ್ಥಿತಿ ಇಲ್ಲ. ಸಾಲವೇನಾದರೂ ಒಂದು ಬ್ಯಾಂಕಲ್ಲೋ ಅಥವಾ ಬೇರೆಯವ್ರ ಹತ್ರನೋ ಸಾಲವನ್ನು ಕೇಳ್ತಿದ್ದೀರಿ, ಸಾಲ ಬೇಕು ಅನ್ನೋ ರೀತಿಯಲ್ಲಿ ಬಯಸಿದ್ದೀರಿ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಷ್ಟೊಂದು ಅನುಕೂಲದ ಒಂದು ಸ್ಥಿತಿಯನ್ನು ನೋಡೋದಕ್ಕೆ ದಾರಿ ಇಲ್ಲ ಅಂತಕ್ಕಂಥದ್ದು. ಕೌಟುಂಬಿಕವಾದಂಥ ಒಂದು ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಈ ಕುಟುಂಬದಲ್ಲಿರ್ತಕ್ಕಂಥದ್ದನ್ನು ಪ್ರೀತಿ ವಿಶ್ವಾಸದಿಂದ ಸ್ವಲ್ಪ ಬಗೆಹರಿಸಿಕೊಳ್ಳತಕ್ಕಂಥ ಸಂದರ್ಭಗಳೆಲ್ಲ ಕೂಡ ನಿರ್ಮಾಣವಾಗಿ ಬರ್ತದೆ. ಪತ್ರ ವ್ಯವಹಾರಗಳ ವಿಚಾರ ಸಂಬಂಧಪಟ್ಟಂಥ ಅನುಕೂಲವಿಲ್ಲ. ಬಂಧು ಬಾಂಧವರಿಂದ ಕೆಲವೊಂದು ನಿರಾಸೆಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು. ಪ್ರಯಾಣದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಒಂದು ಸಣ್ಣದಾಗಿ ಪೂರಕವಾದಂಥ ಅಂದರೆ ಹೋಗ್ತೀರಿ, ಪ್ರಯಾಣವನ್ನು ಹೋಗ್ತಕ್ಕಂಥದ್ದು ಸುಸೂತ್ರವಾಗಿ ಬರ್ತೀರಿ, ಸುಸೂತ್ರವಾಗಿ ತಲುಪುವಂಥ ವಾತಾವರಣಗಳಿದೆ. ಕೆಲಸ ಕಾರ್ಯಗಳು ಅಷ್ಟೊಂದು ಸುಸೂತ್ರವಾಗಿ ಆಗುವಂಥ ರೀತಿಯಲ್ಲ. ಪ್ರಯಾಣ ಹೋದಂಥ ಕೆಲಸದ ಪ್ರಯಾಣ ಅಂತಕ್ಕಂಥ ಪ್ರಯಾಣ ಹೋದಂಥದ್ದು ಯಾವ ಕೆಲಸಕ್ಕೆ ಹೋಗಿರ್ತೀರಲ್ಲ ಪ್ರಯಾಣ, ಆ ಕೆಲಸ ಅಂತಕ್ಕಂಥದ್ದು. ಇನ್ನು ಸ್ಥಿರಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾಗಲೇ ಹೇಳಿದ್ದೀನಿ. ಮತ್ತು ವಿದ್ಯಾಭ್ಯಾಸ ಅನುಕೂಲವಿದೆ, ಚಿಂತೆ ಮಾಡುವಂಥದ್ದು ಬೇಡ.
ಮಕ್ಕಳಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು, ಅಥವಾ ಮಕ್ಕಳ ನಡವಳಿಕೆಗಳು, ಅವರ ಉಡಾಫಿತನ, ಸೋಮಾರಿತನ, ಆಲಸ್ಯ ಅಂತಕ್ಕಂಥದ್ದು ಸ್ವಲ್ಪ ಬೇಸರವನ್ನು, ನೋವನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಆದರೂ ಕೂಡ ಅದನ್ನು ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥದ್ರಿಗೆ ಯಾವುದೇ ಅಡ್ಡಿ ಆತಂಕಗಳು, ಅಡೆತಡೆಗಳು ಇರುವುದಿಲ್ಲ ಅಂತಕ್ಕಂಥದ್ದು. ದಾಂಪತ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳು ಅಂತಕ್ಕಂಥದ್ದು ಬಗೆಹರಿದಂಥ ರೀತಿಯಲ್ಲಿ ಸ್ವಲ್ಪ ಹಾಗೆ ತಡೆಯಾಗಿ ನಿಲ್ಲುವಂಥ ಸನ್ನಿವೇಶಗಳು, ಯಾವುದಾದ್ರು ಡೈವರ್ಸು ಮತ್ತೊಂದು ಮಗದೊಂದು ಇದ್ದಂಥ ಪಕ್ಷದಲ್ಲಿ ಪಾಲುದಾರಿಕೆ ವ್ಯವಹಾರ ಅಂತಕ್ಕಂಥದ್ದು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿರುವಂಥದ್ದು. ಶುಭಕಾರ ಪ್ರಯತ್ನದಲ್ಲಿ ಸ್ವಲ್ಪ ವಿಘ್ನಗಳೂ ರೀತಿಯಾದಂಥ ಸ್ಥಿತಿ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಈ ಕ್ಯಾನ್ಸರಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಸ್ಕಿನ್ ಡಿಸೀಸು, ನರದೌರ್ಬಲ್ಯಗಳಿಗೆ ಸಂಬಂಧಪಟ್ಟಂಥದ್ದು, ಮತ್ತು ಇನ್ಫೆಕ್ಷನ್ಸ್ಗಳು ಆಗ್ತಕ್ಕಂಥದ್ದು, ಸ್ವಲ್ಪ ಆ ವೆದರ್ ವೇರಿಯೇಷನ್ಸ್ ಆಗ್ತಕ್ಕಂಥದ್ರಿಂದ ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇದೆ. ಆಹಾರ ವ್ಯತ್ಯಾಸವನ್ನು ತಂದು ನಿಮ್ಮ ದೇಹಕ್ಕೆ ಹೊಂದಾಣಿಕೆ ಆಗದೇ ಇರತಕ್ಕಂಥ ಆಹಾರವನ್ನು ಸ್ವೀಕರಿಸಿ ಸ್ವಲ್ಪ ಆರೋಗ್ಯವನ್ನು ಕೆಡಿಸಿಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು ಅಂತ ಹೇಳ್ತದೆ. ಸ್ವಲ್ಪ ಸರ್ಪದೋಷವಿರ್ತಕ್ಕಂಥವ್ರಿಗೆ ಅಥವಾ ಸರ್ಪದೋಷವಿದ್ದು ಆರೋಗ್ಯ ಕೆಟ್ಟಿರ್ತಕ್ಕಂಥವ್ರು ಇನ್ನಷ್ಟು ಗಂಭೀರವಾಗುವಂಥ ಸಾಧ್ಯತೆಗಳು ಬರಬಹುದು ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ. ಕೋರ್ಟ್ ಕೇಸ್ ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ನಿಮಗೆ ಅನುಕೂಲಕರ ವಾತಾವರಣವನ್ನು ತರಬಹುದು ಈ ಒಂದು ವಾರದಲ್ಲಿ. ಸ್ವಲ್ಪ ತಂದೆಯಿಂದ ಸಹಕಾರವೇನಾದರೂ ಸಿಗುತ್ತಾ ಅಂದರೆ ಓಕೆ, ಚೆನ್ನಾಗಿದೆ, ಸಹಕಾರ ಸಿಗೋದಕ್ಕೆ ದಾರಿ ಆಗ್ತದೆ. ಏಕೆಂದರೆ ಗಜಕೇಸರಿ ಯೋಗದ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಕಷ್ಟು ಕೆಲಸ ಕಾರ್ಯಗಳು ಆಗೋದಕ್ಕೂ ಕೂಡ ದಾರಿ ಆಗ್ತದೆ. ಉದ್ಯೋಗದಲ್ಲೂ ಕೂಡ ಸ್ವಲ್ಪ ಪ್ರಗತಿಯನ್ನು ಕಾಣ್ತಕ್ಕಂಥ ಸಂದರ್ಭಗಳು, ಏಳಿಗೆಯನ್ನು ಕಾಣ್ತಕ್ಕಂಥದ್ದು, ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗುವಂಥ ಸಾಧ್ಯತೆಗಳು. ರಾಹುವಿನ ಪ್ರಭಾವ ಒಂದು ಕೆಡಿಸ್ತಾ ಇರ್ತದೆ. ಹಾಗಾಗಿ ರಾಹು ನಕ್ಷತ್ರ, ಶತಭಿಷ ನಕ್ಷತ್ರ ಇದ್ದಂಥ ಒಂದು ದಿವಸ ಮಾತ್ರ ನಿಮಗೆ ಅವ್ಯವಸ್ಥೆಯಿಂದ ಕೂಡಿರ್ತದೆ. ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಎಲ್ಲ ದಿವಸವೂ ಕೂಡ ನಿಮಗೆ ಅನುಕೂಲದ ಒಂದು ಸಂದರ್ಭವನ್ನೇ ತಂದುಕೊಡುವಂಥ ಸಾಧ್ಯತೆಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೇತು ಮತ್ತು ರಾಹು ಇವರಿಬ್ಬರೂ ಕೂಡ ನಿಮ್ಮ ಆ ರಾಶಿಯನ್ನು ಅಥವಾ ಮೇಷಲಗ್ನವನ್ನು ಕೆಡಿಸಿರ್ತಕ್ಕಂಥದ್ದಾಗಿರೋದ್ರಿಂದ ಸರ್ಪದೇವತಾ ಆರಾಧನೆ ಅಥವಾ ನಾಗದೇವತಾ ಪ್ರದಕ್ಷಿಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಇರುವಂಥ ದೋಷದ ಪ್ರಮಾಣ ಕಡಿಮೆ ಆಗೋದಕ್ಕೆ ದಾರಿಯಾಗ್ತದೆ. ಇನ್ನು ವೃಷಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಒಂದು ರೀತಿಯಲ್ಲಿ ಜಿಡ್ಡುಗಟ್ಟಿದಂಥ ವಾತಾವರಣಗಳಿತ್ತು. ಈಗ ಸ್ವಲ್ಪ ಚಟುವಟಿಕೆ, ಬುದ್ಧಿ ಚುರುಕು ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು, ವ್ಯಾಪಾರ ವ್ಯವಹಾರದ ಕಡೆಗೆ ಹೆಚ್ಚಿನದಾದಂಥ ಗಮನವನ್ನು ಕೊಡ್ತಕ್ಕಂಥ ಸನ್ನಿವೇಶ, ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಸುಧಾರಣೆ ಆಗುವಂಥದ್ದು, ಸ್ವಲ್ಪ ಏಳಿಗೆಯನ್ನು ಕಾಣುವಂಥ ಸನ್ನಿವೇಶಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ. ಮಾತಿನಿಂದ ಕಾರ್ಯಜೀವನ ಮಾಡ್ತಕ್ಕಂಥದ್ದು ಮತ್ತು ಮಾತು ಹೆಚ್ಚಾಗಿ ಆಡುವಂಥ ಸಾಧ್ಯತೆಗಳು, ಜಸ್ಟ್ ಸೆಕೆಂಡಲ್ಲಿ ಉತ್ತರ ಕೊಡ್ತಕ್ಕಂಥ ಒಂದು ಪ್ರಯತ್ನಗಳು, ಅಷ್ಟು ಚುರುಕಾಗಿ ನೀವು ಈ ಸಂದರ್ಭದಲ್ಲಿ ಈ ವಾರದಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ದಾರಿಯಾಗ್ತಕ್ಕಂಥದ್ದೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಪತ್ರ ವ್ಯವಹಾರಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಪೂರಕವಾದಂಥ ವಾತಾವರಣಗಳಿದೆ. ಸ್ವಲ್ಪ ಪ್ರಯತ್ನ ಮಾಡಿ, ಅನುಕೂಲವಿದೆ. ಚಿಂತೆ ಮಾಡುವಂಥದ್ದು ಬೇಡ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಟೆಂಡ್ ಮಾಡುವಂಥವ್ರಿಗೆ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳು, ಬಂಧು ಬಾಂಧವರಿಂದ, ನೆರೆಹೊರೆಯಿಂದ ಸ್ವಲ್ಪ ಸಹಕಾರ ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಸ್ಥಿರಾಸ್ತಿ ವ್ಯವಹಾರಗಳು ಅಷ್ಟೊಂದು ಸುಸೂತ್ರವಾಗಿ ಆಗೋದಿಲ್ಲ, ಸ್ವಲ್ಪ ಎಳೆದಾಟಗಳಾಗ್ತಕ್ಕಂಥದ್ದು. ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಎಳೆದಾಟ, ರಾಜಕಾರಣಿಗಳಿಂದ ಯಾರಿಂದಲಾದರೂ ಕೆಲಸ ಕಾರ್ಯಗಳು ಆಗಬೇಕು, ಸ್ವಲ್ಪ ಎಳೆದಾಟವನ್ನು ಅನುಭವಿಸುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ಆಗುವಂಥದ್ದನ್ನು ತಡೆ ಹಿಡಿತಕ್ಕಂಥ ಲಕ್ಷಣಗಳೇನಾದರೂ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು ಅಂತ ಹೇಳ್ತದೆ. ಪ್ರೀತಿ, ಪ್ರೇಮ, ಭಾವನೆಗಳಿಗೆ ಪೆಟ್ಟು ಅನ್ನೋ ರೀತಿಯಾದಂಥ ಸ್ಥಿತಿ. ಮಕ್ಕಳಲ್ಲಿ, ಪುಟ್ಟ ಮಕ್ಕಳಲ್ಲಿ ಸ್ವಲ್ಪ ಬಾಲಗ್ರಹ ದೋಷಗಳು ಬರುವಂಥ ಸಾಧ್ಯತೆಗಳು, ಜೂಜು, ರೀಸ್, ಲಾಟರಿ ಇವುಗಳಿಂದ ನಷ್ಟವನ್ನು ನೋಡ್ತಕ್ಕಂಥ ಒಂದು ಪರಿಸ್ಥಿತಿಗಳೆಲ್ಲವೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಷೇರು ಮಾರುಕಟ್ಟೆಯಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ನಷ್ಟಗಳಾಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಇನ್ನು ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಏನಾದರೂ ಸುಸ್ತು ಜಾಸ್ತಿ ಆಗುವಂಥದ್ದು, ನರದೌರ್ಬಲ್ಯಗಳು ಬರ್ತಕ್ಕಂಥದ್ದು, ತುಂಬ ಓವರ್ ಆ್ಯಕ್ಟಿವ್ ಮಾಡಿಕೊಂಡು, ತುಂಬ ಬುದ್ಧಿಗೆ ಅಥವಾ ಮೈಂಡಿಗೆ ಸ್ಟ್ರೆಸ್ ಮಾಡಿಕೊಂಡು ಸ್ವಲ್ಪ ಸುಸ್ತೇನಾದರೂ
ಆಗುವಂಥ ಸಂದರ್ಭಗಳು ಬರಬಹುದು. ಬಿಟ್ಟರೆ ಅಂಥ ಗಂಭೀರವಾದಂಥ ಸನ್ನಿವೇಶಗಳೇನು ಕಂಡುಬರೋದಿಲ್ಲ. ಸ್ವಲ್ಪ ಬೆನ್ನು ಸೆಳೆತ, ಸೊಂಟ ಬಾಧೆಗಳು, ಸೊಂಟ ನೋವು ಬರತಕ್ಕಂಥದ್ದು, ಸ್ವಲ್ಪ ಎದೆ ಹಿಡಿತಕ್ಕಂಥ ಸಂದರ್ಭಗಳು, ಎದೆ ಹಿಡಿತಕ್ಕಂಥದ್ದು ಸ್ವಲ್ಪ ಉಸಿರಿಡಿತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರಬಹುದು. ಸಂಗಾತಿಯಿಂದ ಸ್ವಲ್ಪ ಸಹಕಾರ ಮತ್ತು ಸಂಗಾತಿಯೊಂದಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥ ಒಂದು ಪ್ರಯತ್ನವೂ ಕೂಡ ಇರುವಂಥ ಸಾಧ್ಯತೆಗಳಿರುತ್ತದೆ. ಒಂದು ಶುಭ ಕಾರ್ಯದ ಪ್ರಯತ್ನ ವಿಚಾರ ಸಂಬಂಧಪಟ್ಟ ಏನೋ ಶುಭ ಸುದ್ದಿಗಳು ಬರುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಅಷ್ಟಮ ಪ್ರಭಾವ ಕೂಟ್ ಕೇಸುಗಳು ಅಂತಕ್ಕಂಥದ್ದು ಅಷ್ಟೊಂದು ಸುಸೂತ್ರವಾಗಿ ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಗುರುವಿನ ಭಾವಫಲ ಅಂತಕ್ಕಂಥ ನಿಮಗೆ ವಿರೋಧವಾಗಿರೋದ್ರಿಂದ ಅತಿ ಒಳ್ಳೆತನ ಅಂತಕ್ಕಂಥದ್ದು ಈ ಸಂದರ್ಭ ಅಂತಕ್ಕಂಥ ನಿಮಗೆ ನಷ್ಟವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಭಾಗ್ಯ ಪ್ರಭಾವ ಅಂತಕ್ಕಂಥದ್ದು ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥದ್ದು, ತಂದೆಯೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥದ್ದು, ಪಿತ್ರಾರ್ಜಿತ ಸ್ವತ್ತಿನಿಂದ ಸ್ವಲ್ಪ ಕಷ್ಟಗಳನ್ನು ನಷ್ಟಗಳನ್ನು ಅನುಭವಿಸುವಂಥ ಸಾಧ್ಯತೆಗಳೇನಾದರೂ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತಿದೆ. ಅದರಲ್ಲೂ ಕೂಡ ವಾರಾಂತ್ಯದಲ್ಲಿ ಅದರ ಪರಿಣಾಮಗಳು ಜಾಸ್ತಿ ಆಗೋದಕ್ಕೆ ದಾರಿ ಇದೆ. ಉದ್ಯೋಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ, ಅದಕ್ಕೆ ಬೇಕಾದಂಥ ಒಂದು ಪ್ರಶಂಸೆಗಳು ಅಥವಾ ಪ್ರಗತಿ, ಆರ್ಥಿಕ ಅನುಕೂಲ ಅಂತಕ್ಕಂಥದ್ದು, ಬಡ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಪ್ರಯತ್ನ ಅಂತಕ್ಕಂಥ ಅದೆಲ್ಲದರಲ್ಲೂ ಕೂಡ ಸ್ವಲ್ಪ ಹಿನ್ನಡೆಗಳಾಗುವಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ರಾಹುವಿನ ಪ್ರಭಾವವಿದ್ದಂಥ ಒಂದು ದಿವಸ ಅಂದರೆ ಶತಭಿಷ ನಕ್ಷತ್ರವಿದ್ದಂಥ ದಿವಸ ನಿಮಗೆ ಸ್ವಲ್ಪ ಸಣ್ಣದಾಗಿ ಪೂರಕವಾದಂಥ ವಾತಾವರಣ ಉದ್ಯೋಗ, ವ್ಯಾಪಾರ, ವ್ಯವಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳು ಕೂಡ ಇದೆ. ಉದ್ಯೋಗದ ಸಣ್ಣ ಪುಟ್ಟದಾದಂಥ ಉದ್ಯೋಗ ಮಾಡುವಂಥವ್ರಿಗೆ ಸ್ವಲ್ಪ ಪ್ರಾಪ್ತಿ ಯೋಗ ಫಲಗಳಿದೆ. ಪ್ರಯತ್ನ ಮಾಡಿ. ವೃಷಭ ರಾಶಿನವರು ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ಒಂದು ವಾರ ಸ್ವಲ್ಪ ರವಿಯ ಪ್ರಭಾವ ಕಡಿಮೆ ಇರತಕ್ಕಂಥದ್ದಾಗಿರೋದ್ರಿಂದ ಗುರು ಅಂತಕ್ಕಂಥ ನಿಮ್ಮನ್ನು ಸ್ವಲ್ಪ ಹೈರಾಣ ಮಾಡೋದ್ರಿಂದ ಸಾಧ್ಯವಾದಷ್ಟು ಕೂಡ ಸೇವಂತಿಕೆ ಪುಷ್ಪದಿಂದ ಶಿವಪ್ಪನಿಗೆ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಅದರಿಂದ ಸ್ವಲ್ಪ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗುವಂಥ ಮಾರ್ಗಗಳು ಸಿಗುತ್ತೆ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಒಂಥರ ಜಿಡ್ಡು ಕಟ್ಟಿದಂಥ ರೀತಿಯಲ್ಲಿ ಇರುತ್ತೆ. ಏನೋ ಒಂಥರ ಏನು ಮಾಡೋದಕ್ಕೂ ಆಸಕ್ತಿ ಇಲ್ಲ, ಬುದ್ಧಿನೇ ಓಡೋದಿಲ್ಲ, ಮಂಕು ಅನ್ನೋ ರೀತಿಯಾದಂಥ ಸ್ಥಿತಿ, ಏನೋ ಆಗಿಬಿಟ್ಟಿದೆ ಅನ್ನೋ ರೀತಿಯಾದಂಥ ನೆಗೆಟಿವ್ ಥಾಟ್ಸ್, ವಿಪರೀತವಾದಂಥ ನೆಗೆಟಿವ್ ಥಾಟ್ಸ್ಗಳು ಬರ್ತಕ್ಕಂಥದ್ದು, ಮಾಟ ಮಂತ್ರ ತಂತ್ರದ ಪ್ರಭಾವ ಅಂತಕ್ಕಂಥ ರೀತಿಯಲ್ಲಿ ಏನಾದರೂ ಆಲೋಚನೆಗಳು ಬರ್ತಕ್ಕಂಥದ್ದು, ಮನೆಯ ವಾತಾವರಣಗಳು ಅಂತಕ್ಕಂಥದ್ದು ಸ್ವಲ್ಪ ಕಲುಷಿತವಾಗುವಂಥ ಸನ್ನಿವೇಶಗಳು ಬರುವಂಥದ್ದು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಮತ್ತು ಯತ್ನ ಕಾರ್ಯಗಳಲ್ಲಿ ಬಂದಂಥ ಅವಕಾಶಗಳು ಅಂತಕ್ಕಂಥದ್ದು ಕೈತಪ್ಪಿ ಹೋಗೋದ್ರಿಂದ ಸ್ವಲ್ಪ ಅದು ಒಂದು ಸ್ವಲ್ಪ ಆತಂಕವನ್ನು ತರುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಅಂತಕ್ಕಂಥದ್ದು ವಾರ ಆರಂಭ ಚೆನ್ನಾಗಿರೋದಕ್ಕೆ ದಾರಿಯಾಗ್ತದೆ. ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ಜಿಡ್ಡುಗಟ್ಟಿದಂಥ ರೀತಿಯಲ್ಲಿ ಇರುತ್ತೆ. ತದನಂತರವಾಗಿ ಸ್ವಲ್ಪ ಸುಧಾರಣೆ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಪತ್ರ ವ್ಯವಹಾರಗಳು ಅಷ್ಟೊಂದು ಸುಸೂತ್ರವಾಗಿ ಆಗೋದಿಲ್ಲ. ಎಳೆದಾಟಗಳು, ಸರ್ಕಾರಿ ಕೆಲಸ ಕಾರ್ಯಗಳು ಕೂಡ ನಿಮಗೆ ಸುಸೂತ್ರವಾಗಿ ಆಗೋದಿಲ್ಲ. ಎಳೆದಾಟಗಳಾಗುವಂಥ ಸನ್ನಿವೇಶಗಳು ಬರಬಹುದು. ಆತ್ಮಸ್ಥೈರ್ಯ ಕಡಿಮೆ ಇರ್ತದೆ. ಧೈರ್ಯ, ಮುನ್ನುಗ್ಗುವಂಥ ಧೈರ್ಯ ಕಡಿಮೆ ಇರತಕ್ಕಂಥ ಸಂದರ್ಭಗಳಲ್ಲೂ ಕೂಡ ನಿರ್ಮಾಣವಾಗಿ ಬರ್ತದೆ. ವಿದ್ಯಾಭ್ಯಾಸದಲ್ಲಿ ಆಸಕ್ತಿಗಳಿರೋದಿಲ್ಲ. ಮಂದತ್ವ, ಡಿಸ್ಟರ್ಬ್ ಜಾಸ್ತಿ ಆಗುವಂಥದ್ದು, ಅಲ್ಲೇನೋ ಸಣ್ಣ ಪುಟ್ಟದಾಗಿ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಮಿಥುನ ರಾಶಿನವ್ರು ನೋಡ್ತೀರಿ. ಮಕ್ಕಳಿಂದ ಸ್ವಲ್ಪ ಬೇಸರಕ್ಕೆ ಒಳಗಾಗುವಂಥ ಘಟನೆಗಳು ನಡೆಯಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಏಕೆಂದರೆ ಭಾವನಾತ್ಮಕವಾದಂಥ ರೀತಿಯಲ್ಲಿ ತುಂಬ ಸೆನ್ಸಿಟಿವ್ ಆಗ್ತಕ್ಕಂಥದ್ದು, ಸಣ್ಣ 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 ವಿಚಾರಗಳು ಯಾಕೋ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಕ್ಕಂಥ ಸಂದರ್ಭಗಳಿರ್ತದೆ. ಏನೋ ಒಳ್ಳಿತಾಗಿದ್ರೂ ಕೂಡ ಅದು ಕೆಡಕಾಗಿ ಅಥವಾ ತಪ್ಪಾಗಿ ಕಾಣುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರ್ತದೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಆಹಾರ ವ್ಯತ್ಯಾಸಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಯಾಕೋ ಒಂಥರ ಒತ್ತಡ, ಹೊಟ್ಟೆ ನೋವು, ಉದರಬಾಧೆಗಳು, ಹೊಟ್ಟೆ ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥದ್ದು, ಸ್ವಲ್ಪ ಅಂಗಾಲು ಉರಿ ಬರತಕ್ಕಂಥ ಸಂದರ್ಭಗಳು ಇಂಥವು ಹೆಚ್ಚಾಗಿ ಬರ್ತದೆ. ಸ್ವಲ್ಪ ಕಫಬಾಧೆಗಳು, ವಾತಾವರಣ ವ್ಯತ್ಯಾಸ ಅಂತಕ್ಕಂಥದ್ದು ಇವು ಹೆಚ್ಚಾಗಿರುತ್ತೆ. ಇದು ಸ್ವಲ್ಪ ಮೂಗಿಡಿತಕ್ಕಂಥದ್ದು ಅಥವಾ ಮೂಗು ಸಂಧಿ ಭಾಗದಲ್ಲಿ ಸ್ವಲ್ಪ ಏನೋ ಉಸಿರು ಸರಿಯಾಗಿ ಆಡದಿಲೆ ಅದೊಂದು ಸ್ವಲ್ಪ ಪರಿಣಾಮವನ್ನು ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉದ್ಯೋಗ, ಸೇವಾ ವೃತ್ತಿಯ ಉದ್ಯೋಗ, ಗುತ್ತಿಗೆ ಕೆಲಸ, ಕೂಲಿ ಕೆಲಸವನ್ನು ಮಾಡುವಂಥವ್ರಿಗೆ ಅಥವಾ ಆ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ದೂರ ಆಗುತ್ತೆ ಪ್ರಯಾಣ. ಆದರೂ ಕೂಡ ಅನುಕೂಲ ಆಗೋದಕ್ಕೆ ದಾರಿ ಆಗ್ತಕ್ಕಂಥದ್ದೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಶುಭ ಕಾರ್ಯ ಪ್ರಯತ್ನ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ
ಪರವಾಗಿಲ್ಲ, ಅನುಕೂಲದ ಒಂದು ಸ್ಥಿತಿಗತಿಗಳು ಬರುತ್ತೆ. ಮತ್ತು ಸಂಗಾತಿಯಿಂದಲೂ ಸ್ವಲ್ಪ ಆ ಧನ ಸಹಾಯ ಬರತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರದಲ್ಲೂ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ ಈ ಸಂದರ್ಭ ಅಂತಕ್ಕಂಥದ್ದು. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುವಂಥದ್ದು ಮತ್ತು ತಂದೆಯಿಂದ ನಷ್ಟವನ್ನು ನೋಡ್ತಕ್ಕಂಥದ್ದು, ಕೋರ್ಟ್ ಕೇಸುಗಳ ಸ್ವಲ್ಪ ನಷ್ಟವನ್ನು ತರುವಂಥ ಸಾಧ್ಯತೆಗಳೇನಾದರೂ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಪಿತ್ರಾರ್ಜಿತ ಸ್ವತ್ತಿನಿಂದ ಸ್ವಲ್ಪ ನಷ್ಟಗಳಾಗ್ತಕ್ಕಂಥದ್ದು, ಖರ್ಚುಗಳನ್ನು ಮಾಡುವಂಥ ಸಾಧ್ಯತೆಗಳು ಬರಬಹುದು. ಉದ್ಯೋಗದಲ್ಲಿ ತುಂಬ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ, ಆದರೂ ಕೂಡ ಅದರ ಪರಿಣಾಮ, ಅದರ ಪ್ರಭಾವ ಅಂತಕ್ಕಂಥ ನಿಮಗೆ ಸಿಗೋದಕ್ಕೆ ಸ್ವಲ್ಪ ಒದ್ದಾಟವಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದನ್ನು ಸರ್ವೇ ಸಾಮಾನ್ಯವಾಗಿ ನೋಡ್ತೀರಿ. ಸ್ವಲ್ಪ ಲಾಭದ ಪ್ರಮಾಣ ಕಡಿಮೆ ಆಗ್ಬೋದು, ಆದರೂ ಕೂಡ ಕೆಲಸ ಕಾರ್ಯಗಳು ಆಗುವಂಥ ಸನ್ನಿವೇಶಗಳು ನಿರ್ಮಾಣವಾಗಿ ಬರ್ತದೆ. ಚಿಂತೆ ಮಾಡುವಂಥದ್ದು ಬೇಡ. ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಈ ಸಂದರ್ಭ ಅಂತಕ್ಕಂಥದ್ದು ಲಗ್ನಾಧಿಪತಿ ಅಥವಾ ರಾಶ್ಯಾಧಿಪತಿ, ಮಿಥುನ ರಾಶ್ಯಾಧಿಪತಿಯಾದಂಥವನೇ ಸ್ವಲ್ಪ ಗ್ರಹಣಕ್ಕೆ ಒಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ನಿಮ್ಮ ಕುಲದೇವತಾ ಮರೆ ಒಂದು ಮಾತ್ರವೇ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತೆ. ಹಾಗಾಗಿ ಕುಲದೇವತಾ ನಾಮಸ್ಮರಣೆಯನ್ನು ಮಾಡತಕ್ಕಂಥದ್ದು ಸದಾಕಾಲವೂ ಕೂಡ ನಿಮಗೆ ಒಳಿತನ್ನು ಮಾಡುತ್ತೆ ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಇನ್ನು ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಈ ಒಂದು ವಾರ ಅಂತಕ್ಕಂಥದ್ದು ತುಂಬ ಅತ್ಯುತ್ತಮವಾದ ವಾರವಾಗಿ ಪರಿವರ್ತನೆ ಆಗೋದಕ್ಕೆ ದಾರಿಯಾಗ್ತದೆ. ವಾರ ಆರಂಭ ಮತ್ತು ವಾರ ಅಂತ್ಯ, ವಾರ ಮಧ್ಯಭಾಗ ಮಾತ್ರ ನಿಮಗೆ ಸ್ವಲ್ಪ ಕಷ್ಟವನ್ನು ತರಬಹುದು ಅಥವಾ ನಷ್ಟವನ್ನು ತರಬಹುದು ಅಥವಾ ತೊಂದರೆಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿಯನ್ನು ಕೂಡ ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಆರ್ಥಿಕವಾದಂಥ ಮುಗ್ಗಟ್ಟು, ಆರ್ಥಿಕವಾದಂಥ ಎಳೆದಾಟ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಹೈರಾಣವಾಗುವಂಥ ಸನ್ನಿವೇಶಗಳು ಬರಬಹುದು. ಕೌಟುಂಬಿಕವಾದಂಥ ಅವ್ಯವಸ್ಥೆಗಳು ಬರುವಂಥದ್ದು, ಕುಟುಂಬದೊಳಗಡೆ ಕಲಹಗಳು ಜಾಸ್ತಿ ಆಗುವಂಥದ್ದು, ಮಾತಿನಿಂದ ತೊಂದರೆ ತಾಪತ್ರೆಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿಯೂ ಬರುವಂಥದ್ದು ಸಾಧ್ಯತೆಗಳು, ಕುಟುಂಬದಲ್ಲಿರ್ತಕ್ಕಂಥ ಕಷ್ಟ ಅಂತಕ್ಕಂಥದ್ದು, ನಷ್ಟ ಅಂತಕ್ಕಂಥದ್ದು ಏನಿರ್ತದಲ್ಲ ಅದು ನಿಮಗೆ ವಿಪರೀತವಾಗಿ ಭವಿಷ್ಯದ ಬಗ್ಗೆ ತುಂಬ ನೆಗೆಟಿವ್ ಆಲೋಚನೆಗಳು ಬರುವಂಥ ರೀತಿಯಲ್ಲಿ ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪತ್ರ ವ್ಯವಹಾರ ದಯವಿಟ್ಟು ಈ ಸಂದರ್ಭ ಅಷ್ಟೊಂದು ಒಳಿತಲ ಪತ್ರ ವ್ಯವಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಬಂಧು ಬಾಂಧವರಿಂದ ನಿರಾಸೆಗಳಾಗುವಂಥದ್ದು, ಸ್ವಲ್ಪ ತಪ್ಪುಗಳಾಗುವಂಥ ಸಾಧ್ಯತೆಗಳು, ಆರ್ಥಿಕ ನಷ್ಟಗಳು ಕೂಡ ಬರುವಂಥದ್ದು ಮತ್ತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಚುರುಕುತನವನ್ನು ತೋರಿಸುವಂಥ ಸಾಧ್ಯತೆ ಇರುತ್ತೆ ಈ ವಾರ ವಿದ್ಯಾಭ್ಯಾಸದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ. ಆದರೂ ಕೂಡ ಸ್ವಲ್ಪ ಅತಿ ಹೆಚ್ಚು ಓದಿ ಸ್ಟ್ರೆಸ್ ಮಾಡಿಕೊಂಡು ಇದ್ದದ್ದನ್ನೂ ಕೂಡ ಕಳೆದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ತುಂಬ ಜವಾಬ್ದಾರಿಯಿಂದ ಅಥವಾ ತುಂಬ ಬೇಗ ಓದೋಣ, ಬೇಗ ಎಲ್ಲವನ್ನು ಕೂಡ ಅರ್ಜಿಸ್ಕೊಂಡ್ಬಿಡೋಣ ಅನ್ನೋ ರೀತಿಯಲ್ಲಿ ತುಂಬ ಓವರ್ಲೋಡ್ ಮೈಂಡ್ ಮೇಲೆ ಹಾಕೋಕ್ಕೆ ಹೋಗಿ ಅಲ್ಲೇನೋ ವ್ಯತ್ಯಾಸ ಮಾಡ್ಕೊಳ್ತೀರಿ. ತುಂಬ ಓವರ್ಲೋಡ್ ಹಾಕಬೇಡಿ, ಪ್ರಯತ್ನ ರೀತಿಯಲ್ಲಿ ಮಾಡಿ ಅನುಕೂಲವಿದೆ. ಮಕ್ಕಳಿಂದ ಸಹಕಾರವೂ ಕೂಡ ಸಿಗುವಂಥ ಸಾಧ್ಯತೆಗಳಿರುತ್ತೆ ಮತ್ತು ಮಕ್ಕಳಿಂದ ಲಾಭವನ್ನು ಕೂಡ ನೋಡ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತದೆ. ಚಿಂತೆ ಮಾಡುವಂಥದ್ದು ಬೇಡ. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಫಲಗಳಿದೆ. ಉದ್ಯೋಗ ಪ್ರಾಪ್ತಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಾರ ಆರಂಭ ಅಂತಕ್ಕಂಥದ್ದು ಸ್ವಲ್ಪ ಸಹಕಾರಿಯಾಗಿ ನಿಲ್ಲಬಹುದು. ವಾರ ಮಧ್ಯಭಾಗ ಸ್ವಲ್ಪ ವಿಘ್ನಗಳಾಗ್ತದೆ. ವಾರ ಅಂತ್ಯದಲ್ಲೂ ಕೂಡ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲದ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳಿದೆ. ಶುಭ ಕಾರ್ಯ ಪ್ರಯತ್ನ ಓಕೆ, ಪರವಾಗಿಲ್ಲ, ಸ್ವಲ್ಪ ಸಹಕಾರಿಯಾಗಿ ನಿಂತಿದೆ. ಈಗ ಪ್ರಯತ್ನ ಮಾಡಿ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು. ತಂದೆಯಿಂದ ಲಾಭ ಅಂತಕ್ಕಂಥದ್ದು ಸಿಗೋದಕ್ಕೆ ದಾರಿಯಾಗ್ತದೆ. ಈ ಒಂದು ವಾರ ಮಧ್ಯಭಾಗವೇ ನಿಮಗೆ ಇಕ್ಕಟ್ಟು. ವಾರ ಆರಂಭ ಮತ್ತು ವಾರ ಅಂತ್ಯ ತುಂಬ ಚೆನ್ನಾಗಿ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉದ್ಯೋಗ ಲಾಭವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಪ್ರಯತ್ನವನ್ನು ಮಾಡಿ ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿಯನ್ನು ಸಂಪಾದನೆ ಮಾಡ್ತಕ್ಕಂಥ ಯೋಗ ಫಲಗಳನ್ನು ಕೂಡ ಪಡೆದುಕೊಂಡು ಬಂದಿದ್ದೀರಿ. ಉದ್ಯೋಗ ಸ್ಥಳದಲ್ಲಿ ಅಥವಾ ನೀವು ಮಾಡುವಂಥ ಕೆಲಸದ ಜಾಗದಲ್ಲಿ ಅಥವಾ ನಿಮ್ಮ ಕಂಪನಿಯಿಂದ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಸ್ನೇಹಿತರಿಂದ ಸ್ವಲ್ಪ ಅಷ್ಟೊಂದು ಸಹಕಾರ ಅಂತಕ್ಕಂಥ ಸಿಗುವುದೇ ಇರಬಹುದು. ಆದರೆ ಕುಟುಂಬದಾಗ್ತಕ್ಕಂಥ ಕೆಲವೊಂದು ಅವ್ಯವಸ್ಥೆಗಳಿಗೆ ಸ್ನೇಹಿತರೇ ಸ್ವಲ್ಪ ಜೊತೆಗೆ ನಿಲ್ಲುವಂಥ ಒಂದು ವಾತಾವರಣ ಬರುತ್ತೆ. ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಈ ಒಂದು ವಾರದಲ್ಲಿ ಸ್ವಲ್ಪ ಬುಧನೂ ಕೂಡ ನಿಮ್ಮನ್ನು ಕೆಡಿಸಿದ್ದಾನೆ.
ರವಿಯೂ ಕೂಡ ಸ್ವಲ್ಪ ಕೆಟ್ಟಿದ್ದಾನೆ, ಶನಿಯೂ ಕೂಡ ನಿಮಗೆ ಕೆಡಿಸಿದ್ದಾನೆ. ಹಾಗಾಗಿ ಇದರ ಪರಿಣಾಮವನ್ನು ಏನು ಯಾವ ರೀತಿಯಲ್ಲಿ ನೀವು ಮಾಡ್ಕೊಳ್ಬೇಕಾಗತ್ತೆ ಅಂತಂದರೆ, ಬಿಲ್ವ ಪತ್ರೆಯಿಂದ ಗಣಪತಿಗೆ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ನಿಮಗೆ ಸ್ವಲ್ಪ ಕುಟುಂಬದಿಂದ ಮತ್ತು ಹಣಕಾಸಿನಿಂದ ಬರ್ತಕ್ಕಂಥ ಅವ್ಯವಸ್ಥೆಗಳು ಸರಿಯಾಗೋದಕ್ಕೆ ದಾರಿಯಾಗತ್ತೆ. ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳ ಎಳೆದಾಟ ಮಂದತ್ವದಿಂದ ಕೂಡಿರ್ತದೆ. ಸೋಮಾರಿತನ, ಆಲಸ್ಯ, ಜಿಗುಪ್ಸೆ, ಬೇಸರ, ಭವಿಷ್ಯದ ಬಗ್ಗೆ ಕೆಲವೊಂದು ಭರವಸೆಗಳನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಯಾವುದು ಹೂಡಿಕೆ, ಹೊಸ ಉದ್ಯಮ, ಹೊಸದಾಗಿ ಏನಾದರೂ ಒಂದು ಪ್ರಯತ್ನ, ಈ ರೀತಿಯಲ್ಲಿ ಏನಾದರೂ ಸ್ವಲ್ಪ ನೀವು ಪ್ರಯತ್ನ ಮಾಡಬಹುದು. ಆದರೆ ಪ್ರಯತ್ನ ಮಾಡುವಂಥದ್ದು ಸ್ವಲ್ಪ ಉತ್ತಮವಾಗಿ ಇರೋದಿಲ್ಲ. ನಿಮಗೆ ನಷ್ಟವನ್ನು ತರುವಂಥದ್ದು ಉದ್ಯೋಗದ ಕಡೆಗೆ ಅಥವಾ ಉದ್ಯೋಗದ ಕಡೆಗೆ ಪ್ರಯತ್ನ ಮಾಡ್ತೀರಿ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಪರವಾಗಿಲ್ಲ, 60-40 ರೀತಿಯಾದಂತಹ ಸ್ಥಿತಿಯಲ್ಲಿದೆ. 60 ಖರ್ಚು 40 ಆದಾಯ ಅಂತಕ್ಕಂತಹ ಹಣಕಾಸು ಹರಿದಾಟ ಅಂತಕ್ಕಂಥ ರೀತಿಯಲ್ಲಿರುವಂಥದ್ದು. ಸ್ವಲ್ಪ ಬಂಧು ಬಾಂಧವರಿಂದ ಖರ್ಚುಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಈ ಒಂದು ವಾರದಲ್ಲಿ ಪತ್ರ ವ್ಯವಹಾರಗಳಲ್ಲಿ ಸ್ವಲ್ಪ ಸಹಕಾರಿಯಾಗಿ ನಿಂತಿದೆ, ಮಾಡಿಕೊಳ್ಳಬಹುದು. ಸ್ವಲ್ಪ ಸ್ಥಿರಾಸ್ತಿ ಯೋಗ ಅಥವಾ ಮನೆ ಕಟ್ಟಬೇಕು ಅಥವಾ ಫ್ಲ್ಯಾಟ್ ಖರೀದಿ ಮಾಡಬೇಕು, ಅಪಾರ್ಟ್ಮೆಂಟ್ ನೋಡ್ತಾ ಇದ್ದೀರಿ, ವಾಹನಕ್ಕೆ ಸಂಬಂಧಪಟ್ಟಂಥ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಈ ಸಂದರ್ಭ ಸ್ವಲ್ಪ ಪೂರಕವಾದಂಥ ರೀತಿಯಲ್ಲಿದೆ, ಪ್ರಯತ್ನ ಮಾಡಬಹುದು. ಭೂಮಿ ವಿಚಾರ ಸಂಬಂಧಪಟ್ಟಂತೆ, ಯಂತ್ರೋಪಕರಣ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಪೂರಕವಾದಂಥ ರೀತಿಯಲ್ಲಿ ಅಂದರೆ ಅನುಕೂಲ ಅಥವಾ ಉತ್ತಮವಾದಂಥ ಒಂದು ಇದು ಸಿಗೋದಕ್ಕೆ ದಾರಿ ಆಗ್ತದೆ. ಭೂಮಿ ಆಗ್ಬೋದು, ವಾಹನ ಆಗ್ಬೋದು, ಅಥವಾ ಮನೆ ಆಗ್ಬೋದು, ಅಥವಾ ಮನೆ ಬದಲಾವಣೆ ಮಾಡುವಂಥವ್ರಿಗೂ ಅಷ್ಟೇ. ಈ ಬಾಡಿಗೆ ಮನೆ ಬದಲಾವಣೆ ಮಾಡುವಂಥವ್ರಿಗೂ ಈ ಸಂದರ್ಭ ಹುಡುಕಾಟ ಮಾಡಿ ಒಳ್ಳೆ ಮನೆ ಸಿಗೋದಕ್ಕೆ ದಾರಿಯಾಗ್ತದೆ. ಪಂಚಮ ಪ್ರಭಾವ ಅಂತಕ್ಕಂಥದ್ದು ಪ್ರೀತಿ ವಿಶ್ವಾಸಗಳಲ್ಲಿ ಸ್ವಲ್ಪ ಎಲ್ಲೋ ಸಣ್ಣದಾಗಿ ವಿರೋಧಗಳು ಬರುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಮಕ್ಕಳಿಗೋಸ್ಕರವಾಗಿ ಖರ್ಚುಗಳು ಜಾಸ್ತಿ ಮಾಡುವಂಥ ಸನ್ನಿವೇಶಗಳು ಬರಬಹುದು. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸರಿಯಾಗಿ ನಿದ್ರೆ ಮಾಡದೆ ಸ್ವಲ್ಪ ಆರೋಗ್ಯವನ್ನು ಕೆಡಿಸಿಕೊಳ್ಳತಕ್ಕಂಥ ಸ್ಥಿತಿ ಬರುತ್ತೆ. ಮತ್ತು ಮಾನಸಿಕವಾದಂಥ ಒತ್ತಡಗಳಿಂದ ಸ್ವಲ್ಪ ಆರೋಗ್ಯವನ್ನು ಕೆಡಿಸಿಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿ ಇರ್ತದೆ. ಅದರಲ್ಲೂ ಕೂಡ ರಾಷ್ಟ್ರಾಧಿಪತಿ ಲಗ್ನಾಧಿಪತಿಯಾದಂಥವನೇ ಮಂದತ್ವಕ್ಕೆ ಒಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಈ ಆಯಿಲ್ ಫುಡ್ಡಿಂದ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅಂದರೆ ಆಸಿಡಿಟಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಮೈಕೆ ನೋವು ಬರ್ತಕ್ಕಂಥದ್ದು, ಕಾಲು ನೋವು ಬರ್ತಕ್ಕಂಥದ್ದು, ಕಾಲು ಸೆಳೆತಗಳು ಬರ್ತಕ್ಕಂಥದ್ದು, ಇಂಥವು ಸ್ವಲ್ಪ ಪರಿಣಾಮವನ್ನು ಬೀರಬಹುದು. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸೇವಾ ವೃತ್ತಿ ಉದ್ಯೋಗ, ಗುತ್ತಿಗೆ ಕೆಲಸ, ಕೂಲಿ ಕೆಲಸ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಸ್ವಲ್ಪ ಪೂರಕವಾದಂಥ ರೀತಿಯಲ್ಲಿದೆ, ಪ್ರಯತ್ನವನ್ನು ಮಾಡಿ. ಮತ್ತು ಮೇಲಧಿಕಾರಿಗಳನ್ನು ಯಾರನ್ನೂ ಭೇಟಿಯಾಗಬೇಕು, ಪ್ರಯತ್ನ ಮಾಡಿ, ಸ್ವಲ್ಪ ಸಹಕಾರಿಯಾಗಿ ನಿಂತಿದೆ. ತಂದೆಯಿಂದ ಸಹಕಾರ ಸಿಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಮತ್ತು ಪಿತ್ರಾರ್ಜಿತ ಸ್ವತ್ತಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಕೆಲಸ ಆಗಬೇಕು ಅಂದರೆ ಅಲ್ಲೂ ಸ್ವಲ್ಪ ಸಹಕಾರಿಯಾಗಿ ನಿಂತಿಲ್ಲ ಅಂತಕ್ಕಂಥ ರೀತಿಯಲ್ಲಿರುವಂಥದ್ದು. ಸ್ವಲ್ಪ ಏನಾದರೂ ಈ ಮಿಲ್ಟ್ರಿ, ಸಾರಿಗೆ, ಎಲೆಕ್ಟ್ರಿಕಲ್, ಮಿಷಿನರಿ ಈ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಏನಾದರೂ ಮೇಲೆ ಇರುವಂಥವರಿಂದ ಸ್ವಲ್ಪ ಸಹಕಾರ ಸಿಗ್ಬೋದು. ಅಥವಾ ರಜೆ ಮತ್ತೊಂದು ಮಗದೊಂದು ನಿಮ್ಮ ಕೆಲಸ ಕಾರ್ಯಗಳಿಗೆ ಅವರು ನಿಮಗೆ ಸ್ಪಂದಿಸುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಲಾಭಾಧಿಪತಿಯಾದಂಥ ವ್ಯಯಾಂಶ, ಲಾಭದ ಪ್ರಮಾಣಗಳು ನಿರೀಕ್ಷಿತ ಪ್ರಮಾಣದಲ್ಲಿ ಸಿಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಹೋಗಬೇಕಾಗತ್ತೆ. ಸ್ನೇಹಿತರ ಸಹಕಾರ ನಿಮಗೆ ಸಿಗೋದಿಲ್ಲ. ಸ್ವಲ್ಪ ಸ್ನೇಹಿತರಿಂದ ಸ್ವಲ್ಪ ಕುಟುಂಬದಲ್ಲಿಲ್ಲೋ ಸಣ್ಣದಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು. ಅವರು ಯಾರೋ ಮಾಡಿರ್ತಕ್ಕಂಥ ಕುತಂತ್ರಗಳು ನಿಮ್ಮ ಕುಟುಂಬದ ಮೇಲೆ ಅಥವಾ ನಿಮ್ಮ ಬದುಕಿನ ಮೇಲೆ ಸ್ವಲ್ಪ ಸಮಸ್ಯೆಯನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಒಟ್ಟಿನಲ್ಲಿ ಒಂದು 70 ಭಾಗ ಅಂತಕ್ಕಂಥದ್ದು ಓಕೆ ಅನ್ನೋ ರೀತಿಯಲ್ಲಿದ್ದರೆ, ಒಂದು 30 ಭಾಗ ಕೆಲವೊಂದಕ್ಕೆ ಅವ್ಯವಸ್ಥೆಗಳನ್ನು ತರುವಂಥ ರೀತಿಯಲ್ಲಿದೆ. ಅದರಲ್ಲೂ ಕೂಡ ನಿಮ್ಮದೇ ಹೆಚ್ಚು ಪಾತ್ರ ಈ ಸಂದರ್ಭ, ಈ ವಾರದಲ್ಲಿ ನಿಮ್ಮದೇ ಹೆಚ್ಚು ಪಾತ್ರ ಮೈನಸ್ ಆಗೋದಕ್ಕಿರುತ್ತೆ. ನಿಮ್ಮ ಸೋಮಾರಿತನವಿದೆಯಲ್ಲ ಅದೇ ನಿಮ್ಮನ್ನು ಸೋಲಿಸುತ್ತೆ. ಅದನ್ನು ಬಿಟ್ಟರೆ ನೀವು 70 ತಲುಪಬಹುದು ಗೆಲುವನ್ನು. ಅದನ್ನು ಅಳವಡಿಸ್ಕೊಂಡ್ರೆ ಆ ಇರೋವಂಥ 30 ಇದೆಯಲ್ಲ ಆ 30 ಕಳಿಸ್ಕೊಂಡು ಹೋಗುತ್ತೆ, ಪೂರ್ತಿ ಏನು ಕೆಲಸ ಆಗಲ್ಲ. ಆ ರೀತಿಯಲ್ಲಿ ಇರುವಂಥ ಸಂದರ್ಭಗಳು ಬರ್ತದೆ. ಹಾಗಾಗಿ ಸ್ವಲ್ಪ ಉತ್ಸಾಹದಿಂದ ಇರಿ ಸಿಂಹರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಬನ್ನಿ ಪತ್ರೆಯಿಂದ
ಹನುಮಂತನಿಗೆ ಪೂಜೆಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಅದರಿಂದ ನಿಮಗೆ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿಯವರು, ಕನ್ಯಾ ರಾಶಿನವ್ರಿಗೆ ಏನು ಗ್ರಹಚಾರವೋ ಈ ಒಂದು ವಾರ ಮಾತ್ರ ಸಾಕಷ್ಟು ವ್ಯತ್ಯಾಸಗಳು, ಸಾಕಷ್ಟು ತೊಂದರೆಗಳನ್ನು, ಸಾಕಷ್ಟು ವಿರೋಧವನ್ನು, ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಲೇಬೇಕಾದಂಥ ಅನಿವಾರ್ಯತೆಗಳು ಬರಬಹುದು. ಅದರಲ್ಲೂ ಕೂಡ ಸ್ವಯಂಕೃತ ಅಪರಾಧದಿಂದ ತನ್ನದೇ ಆದಂಥ ಕೋಪ, ತಾಪ, ಉಡಾಫೆತನ, ಸೋಮಾರಿತನ ಏನೇನು ನೆಗೆಟಿವ್ ಇರಬೇಕು ಮನುಷ್ಯನಿಗೆ, ಅವನ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಅಷ್ಟೂ ನೆಗೆಟಿವ್ ಅಂತಕ್ಕಂಥದ್ದು ಈ ಒಂದು ವಾರದಲ್ಲಿ ಕನ್ಯಾ ರಾಶಿಯವರಿಗೆ ಪ್ರಾಪ್ತಿ ಅಂತಕ್ಕಂಥದ್ದು. ಬುದ್ಧಿನೇ ಓಡೋದಿಲ್ಲ, ಏನೇನೋ ಆಲೋಚನೆಗಳನ್ನು ಮಾಡಿಕೊಂಡು ನಿಮಗೆ ಯೋಚನಾ ಶಕ್ತಿಯನ್ನೇ ಕಳೆದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಹಾಗಾಗಿ ನೀವು ಮಾಡುವಂಥ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳೆಲ್ಲವೂ ಕೂಡ ನಷ್ಟವನ್ನು ತರುವಂಥ ಸ್ಥಿತಿ ಕಂಡು ಬರುತ್ತದೆ. ನೀವು ಮಾಡುವಂಥ ವ್ಯಾಪಾರ ವ್ಯವಹಾರದ ಹಣಕಾಸಿನ ಸ್ಥಿತಿಗತಿಗಳು ಅಲ್ಲಲ್ಲೇ ನಿಲ್ಲುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆದರೂ ಕೂಡ ಕುಟುಂಬದಲ್ಲಿರ್ತಕ್ಕಂಥ ಇತರ ಸದಸ್ಯರಿದ್ದಾರಲ್ಲ, ಆ ಇತರ ಸದಸ್ಯರ ಸಹಕಾರ ಅಂತಕ್ಕಂಥದ್ದು ನಿಮ್ಮನ್ನು ಸ್ವಲ್ಪ ಒಂದು ಹಂತದ ಮಟ್ಟಿಗೆ ಸ್ವಲ್ಪ ಸೋಲದಂಗೆ, ಬೀಳದಂಗೆ ತಡೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಗುರುದೃಷ್ಟಿ ಇದೆಯಲ್ಲ, ಆ ಗುರುದೃಷ್ಟಿ ಯಾರೋ ನಿಮಗೆ ಬಂದು ನಿಮ್ಮನ್ನು ಪ್ರಪಾತಕ್ಕೆ ಬೀಳದಂಗೆ ತಡೆಯುವಂಥ ಸಾಧ್ಯತೆಗಳು ಇರುತ್ತೆ. ಅದನ್ನು ಉಪಯೋಗಿಸ್ಕೊಳ್ಳಿ, ಬೇರೆಯವರ ಸಹಕಾರವನ್ನು. ಇಲ್ಲ, ನೀವು ಬಚಾವಾಗೋದೇ ಕಷ್ಟ ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಪತ್ರ ವ್ಯವಹಾರದಲ್ಲಿ ಸ್ವಲ್ಪ ಅನುಕೂಲ, ಬಂಧು ಬಾಂಧವರಿಂದ ಲಾಭ, ನೆರೆಹೊರೆಯಿಂದ ಸ್ವಲ್ಪ ಲಾಭ, ಅನುಕೂಲವಾಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಿಗೆ ಸ್ಪಂದಿಸುವಂಥ ವಾತಾವರಣ ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತದೆ. ಸ್ಥಿರಾಸ್ತಿ ವ್ಯವಹಾರಗಳು ತುಂಬ ಸುಸೂತ್ರವಾಗಿ ಆಗತ್ತೆ. ತಾಯಿಯ ಸಹಕಾರ ಸಿಗೋದಕ್ಕೆ ದಾರಿಯಾಗ್ತದೆ, ಯಾಕೆಂದರೆ ಗುರುವಿನ ಪ್ರಭಾವವೇ ಆ ರೀತಿಯಲ್ಲಿರೋದ್ರಿಂದ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಪ್ರಗತಿಯನ್ನು ಕಾಣುವಂಥ ಯೋಗ ಫಲಗಳೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಸ್ವಲ್ಪ ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಯಶಸ್ಸಿದೆ, ಆಯ್ಕೆ ಸರಿ ಇರಲ್ಲ, ಅದೊಂದೇ ಸಮಸ್ಯೆ. ಜೂಜು, ರೇಸ್, ಲಾಟರಿ, ಷೇರು ಮಾರುಕಟ್ಟೆ ನಷ್ಟವಾಗುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಅಂಥ ಗಂಭೀರವಾದಂಥ ಸಮಸ್ಯೆಗಳಿಲ್ಲ ಅಂದ್ರೂ ಕೂಡ ಈಗೇನು ಮೊದಲು ಹೇಳಿದ್ನಲ್ಲ ನೆಗೆಟಿವ್, ಅವೇ ನಿಮಗೆ ದೌರ್ಬಲ್ಯವನ್ನು ತರಬಹುದು ಆರೋಗ್ಯದ ಮೇಲೂ ಕೂಡ. ಸಂಗಾತಿಯಿಂದ ಲಾಭ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ವಾರ ಆರಂಭ ವಾರಾಂತ್ಯ ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ಬರುತ್ತೆ. ವಾರ ಮಧ್ಯಭಾಗ ಸ್ವಲ್ಪ ಜಿಡ್ಡುಗಟ್ಟಿದಂಥ ರೀತಿಯಲ್ಲಿ ಇರುತ್ತೆ. ಪಾಲುದಾರಿಕೆ ವ್ಯವಹಾರ, ಅಷ್ಟಮ ಪ್ರಭಾವ ಅಂತಕ್ಕಂಥದ್ದು, ಕೋರ್ಟು ಕೇಸು ಈ ವಾತಾವರಣ ಇರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಲಾಭ. ಕಲಹದಲ್ಲಿ ಸ್ವಲ್ಪ ಜಯವನ್ನು ಸಾಧಿಸ್ತಕ್ಕಂಥ ತಗಾದೆಗಳಲ್ಲಿ ಸ್ವಲ್ಪ ಜಯ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು ಅಂತ ಹೇಳ್ತದೆ. ತಂದೆಯಿಂದ ಸ್ವಲ್ಪ ಸಹಕಾರವೇನಾದರೂ ಸಿಗುತ್ತಾ ಅಂದರೆ ಸಾಧ್ಯತೆಗಳು ತುಂಬ ಕಡಿಮೆ. ಸ್ವಲ್ಪ ಶತ್ರುತ್ವವನ್ನು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಸರ್ಕಾರಿ ಕೆಲಸ ಕಾರ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಗುವಂಥದ್ದನ್ನು ಕೂಡ ಮೇಲಧಿಕಾರಿಗಳು ಯಾರೋ ತಡೆ ಹಿಡಿತಕ್ಕಂಥ ಸಂದರ್ಭಗಳು ಬರಬಹುದು ನಿಮ್ಮದೇ ನಡವಳಿಕೆಯಿಂದ. ಯಾಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿ, ಲಗ್ನಾಧಿಪತಿ ಗ್ರಹಣಕ್ಕಿಡದಿರ್ತಕ್ಕಂಥದ್ದಾಗಿರೋದ್ರಿಂದ ನಿಮ್ಮ ಆ ಚಟುವಟಿಕೆಗಳೇ ಸರಿ ಇಲ್ಲದಂಥ ರೀತಿಯಲ್ಲಿ ಆಗುವಂಥ ಕೆಲಸವನ್ನು ಕೂಡ ಕಳೆದುಕೊಳ್ತೀರಿ. ಸ್ವಲ್ಪ ಜವಾಬ್ದಾರಿಯಿಂದ ನಡೆದುಕೊಂಡ್ರೆ ಸರ್ಕಾರಿ ಕೆಲಸ ಕಾರ್ಯಗಳು ಅಥವಾ ರಾಜಕಾರಣಿಗಳಿಂದ ಅನುಕೂಲವನ್ನು ನೋಡುವಂಥ ಪರಿಸ್ಥಿತಿಗಳು ನಿಮಗೆ ಒದಗಿ ಬರುತ್ತೆ. ಉದ್ಯೋಗ ನಷ್ಟಗಳಾಗುವಂಥ ಪ್ರಭಾವ ಬರಬಹುದು. ಮೇಲಧಿಕಾರಿಗಳಿಂದ ದಂಡನೆಯನ್ನು ತಂದುಕೊಳ್ಳಬಹುದು. ಕನ್ಯಾ ರಾಶಿನವರು ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ಒಂದು ವಾರ ಗಣಪತಿ ಆರಾಧನೆ ಬಹಳ ಶ್ರೇಷ್ಠ. ಮತ್ತು ಗಣಪತಿಗೆ ಗರಿಕೆಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇರುವಂಥ ಒಂದು ಗ್ರಹಣ ಬಿಟ್ಟು ಹೋಗುತ್ತೆ. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಈ ವಾರ ಸ್ವಲ್ಪ ತುಲಾರಾಶಿನವರಿಗೆ ಚೇತರಿಕೆ, ಅನುಕೂಲ, ಲಾಭ, ಯೋಗಬಲ, ಅದೃಷ್ಟ ಇವೆಲ್ಲವೂ ಕೂಡ ಪ್ರಾಪ್ತಿಯನ್ನು ಪಡೆದುಕೊಂಡು ಬಂದಿದ್ದೀರಿ. ಚಟುವಟಿಕೆಯಿಂದ ಕಾರ್ಯಚಟುವಟಿಕೆಯನ್ನು ಮಾಡ್ತಕ್ಕಂಥದ್ದು, ಬುದ್ಧಿ ಚುರುಕಾಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಎಲ್ಲ ರೀತಿಯಿಂದಲೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಶಸ್ಸನ್ನು ಗಳಿಸುವಂಥ ಸಂದರ್ಭ, ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆಗಳು ಸಿಗೋದಕ್ಕೆ ದಾರಿಯಾಗುವಂಥ ಯೋಗ ಬಲಗಳನ್ನು ಈ ಒಂದು ವಾರದಲ್ಲಿ ನೀವು ಪಡೆದುಕೊಂಡು ಬಂದಿದ್ದೀರಿ ಅಂತಕ್ಕಂಥ ತೋರಿಸುತ್ತೆ.
ಆರ್ಥಿಕವಾದಂಥ ಸ್ಥಿತಿಗತಿಗಳು ಚೇತರಿಕೆ ಆಗತ್ತೆ. ಸ್ವಲ್ಪ ಕುಟುಂಬದಲ್ಲಿ ಸಣ್ಣ ಪುಟ್ಟದಾಗಿ ಮಾತಿನ ಜಗಳ, ಪ್ರೀತಿಯ ಜಗಳ ಅನ್ನೋ ರೀತಿಯಲ್ಲಿ ಇರಬಹುದು. ಆದರೆ ತುಂಬ ಅವ್ಯವಸ್ಥೆಗಳೇನು ಆಗುವುದಿಲ್ಲ, ಚಿಂತೆ ಬೇಡ. ಸ್ವಲ್ಪ ಬಂಧು ಬಾಂಧವರಿಂದ ಸ್ವಲ್ಪ ಅಂಥ ತೊಂದರೆಗಳಾಗುತ್ತೆ ಅನ್ನೋ ರೀತಿಯಲ್ಲಿ ಇರೋದಿಲ್ಲ. ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತೀರಿ, ಬೇಡ ಸಹವಾಸ ಅಂತಕ್ಕಂಥ ರೀತಿಯಲ್ಲಿ. ನೆರೆಹೊರೆಯವರಿಂದ ಕೆಲವೊಂದು ವಿಷಯಗಳಿಗೆ ಸ್ವಲ್ಪ ಸಹಕಾರ ಸಿಗುವಂಥ ಲಕ್ಷಣಗಳಿದೆ. ಚತುರ್ಥ ಪ್ರಭಾವ, ಸ್ವಲ್ಪ ತಾಯಿಯೊಂದಿಗೆ ಸ್ವಲ್ಪ ಮನಸ್ತಾಪಗಳಾಗ್ತದೆ. ಭೂಮಿ ವ್ಯವಹಾರಗಳು ಸುಸೂತ್ರವಾಗಿ ಆಗೋದಿಲ್ಲ, ದಯವಿಟ್ಟು ಕೈ ಹಾಕಬೇಡಿ. ಮಕ್ಕಳೊಂದಿಗೆ ಸ್ವಲ್ಪ ಕಲಹವನ್ನು ಮಾಡಿಕೊಳ್ತೀರಿ ಮತ್ತು ಮಕ್ಕಳು ಯಾಕೋ ನಿಮಗೆ ಬೇಸರವಾಗುವಂಥ ರೀತಿಯಲ್ಲಿ ಅವರ ನಡವಳಿಕೆಗಳು ಅವರ ಅಹಂಭಾವ, ಏನು ಹೇಳಿದ್ರು ಅದಕ್ಕೆ ಏನಾದ್ರು ತಪ್ಪು ತಿಳ್ಕೊಳ್ತಕ್ಕಂಥದ್ದು, ಈ ಪರಿಣಾಮಗಳು ನಿಮ್ಮ ಮೇಲೆ ಸ್ವಲ್ಪ ಹೆಚ್ಚಾಗಿ ಮಕ್ಕಳೊಂದಿಗೆ ಬೇಸರವನ್ನು ತರಬಹುದು. ಆರೋಗ್ಯದ ವಿಚಾರ ಗಂಭೀರವೇನು ಆಗೋದಿಲ್ಲ. ಸ್ವಲ್ಪ ಆಹಾರವನ್ನು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಸುಧಾರಣೆ ಮಾಡಿಕೊಂಡ್ರೆ ಮತ್ತು ಉದ್ಯೋಗ ಒತ್ತಡಗಳು ಅಂತಕ್ಕಂಥದ್ದು ಸ್ವಲ್ಪ ನಿಮ್ಮ ಮೇಲೆ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಬಹುದು. ಅಷ್ಟೇ ಬಿಟ್ಟರೆ ವ್ಯವಸ್ಥಿತವಾಗಿ ಅಂಥ ಗಂಭೀರವಾಗುವಂಥ ಸ್ಥಿತಿನಲ್ಲಿ ಈ ಒಂದು ವಾರದಲ್ಲಿ ಏನಿರೋದಿಲ್ಲ. ಸಂಗಾತಿಯೊಂದಿಗೆ ಸ್ವಲ್ಪ ಕಲಹ ಮತ್ತು ದಾಂಪತ್ಯದಲ್ಲಿ ಯಾಕೋ ಸ್ವಲ್ಪ ಬೇಸರವಾಗ್ತಕ್ಕಂಥ ಕೆಲವೊಂದು ಘಟನೆಗಳು ನಡೆಯಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಕೋರ್ಟ್ ಕೇಸ್ ವ್ಯವಹಾರಗಳು ಈ ಸಂದರ್ಭದಲ್ಲಿ ಏನಾದರೂ ಲಾಸ್ಟ್ ಇಯರಿಂಗ್ ಬಂದಿದ್ರೆ ಜಯ ಸಿಗುತ್ತೆ. ತಂದೆಯಿಂದ ಲಾಭ, ಉದ್ಯೋಗದಲ್ಲಿ ಅನುಕೂಲವಾಗುವಂಥ ಯೋಗ ಫಲಗಳು ಅಂತಕ್ಕಂಥದ್ದು. ಉದ್ಯೋಗ, ಸೇವಾವೃತ್ತಿಯ ಉದ್ಯೋಗ ಅಂತಕ್ಕಂಥದ್ದು ಏನಿದೆಯಲ್ಲ, ಆ ಸೇವಾವೃತ್ತಿಯ ಉದ್ಯೋಗಗಳು ಪ್ರಾಪ್ತಿ, ಆದರೆ ಒತ್ತಡದ ಉದ್ಯೋಗಗಳು ಸಿಗುತ್ತೆ. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣ, ಡಿಗ್ರಿ ಮೇಲಿನ ಎಜುಕೇಷನ್ ಏನಿದೆ ಅದರಲ್ಲಿ ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತದೆ. ಸರ್ಕಾರಿ ಕೆಲಸ ಕಾರ್ಯಗಳು ಅನುಕೂಲವಾಗುವಂಥ ಸಂದರ್ಭಗಳಿದೆ. ರಾಜಕಾರಣಿಗಳಿಂದ ಏನೋ ಕೆಲಸ ಕಾರ್ಯಗಳಾಗಬೇಕು, ಸ್ವಲ್ಪ ನಿಧಾನ ಆಗುತ್ತೆ, ಪ್ರಯತ್ನ ಮಾಡಿ ಅನುಕೂಲ ಆಗುತ್ತೆ. ಇನ್ನು ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ, ಗುರುವು ನಿಮ್ಮನ್ನು ಸ್ವಲ್ಪ ಕೆಡಿಸ್ತಾ ಇದ್ದಾನೆ ತುಲಾರಾಶಿನವರಿಗೆ. ಹಾಗಾಗಿ ನೀವೇನು ಮಾಡಬೇಕು, ಸಾಧ್ಯವಾದಷ್ಟು ಕೂಡ ಗುರು ಪೌರ್ಣಮಿ ಇದೆ. ಹಾಗಾಗಿ ಗುರುವಿನ ದರ್ಶನವನ್ನು ಮಾಡ್ತಕ್ಕಂಥದ್ದು, ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ ತುಲಾರಾಶಿನವ್ರಿಗೆ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅವಕಾಶಗಳು ಅಂತಕ್ಕಂಥದ್ದು ಹುಡುಕಿಕೊಂಡು ಬರೋದಕ್ಕೆ ದಾರಿಯಾಗ್ತದೆ. ಬೆಳವಣಿಗೆ ಆಗೋದಕ್ಕೆ ದಾರಿಯಾಗ್ತಕ್ಕಂಥ ಯೋಗ ಬಲಗಳು. ಭವಿಷ್ಯದ ಬಗ್ಗೆ ಉತ್ತಮವಾದಂಥ ತೀರ್ಮಾನ, ತುಂಬ ಅತ್ಯುತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತೀರಿ. ಈ ಸಂದರ್ಭ ಅಂತಕ್ಕಂಥದ್ದು ಯಾವುದೇ ತೀರ್ಮಾನವನ್ನು ಭವಿಷ್ಯದ ತಯಾರಿಯ ವಿಚಾರ, ಮಕ್ಕಳ ಭವಿಷ್ಯಕ್ಕೋ ಅಥವಾ ನಿಮ್ಮ ಭವಿಷ್ಯಕ್ಕೋ, ಮುಂದೇನೋ ನಾಳೆ ದಿವಸದ ಒಂದು ದಿವಸಗಳೇನಿದೆಯಲ್ಲ ಅದನ್ನು ಸುಂದರ ಮಾಡಿಕೊಳ್ಳೋದಕ್ಕೆ ಏನು ಬೇಕು, ವ್ಯಾಪಾರ ವ್ಯವಹಾರ, ಹೊಸದಾಗೇನೋ ಪ್ರಯತ್ನ, ಹೂಡಿಕೆ, ಇದರಲ್ಲಿ ಸ್ವಲ್ಪ ಸಕ್ಸಸ್ ಆಗುವಂಥ ಯೋಗ ಫಲಗಳು ಇದೆ ಅಂತಕ್ಕಂಥ ರೀತಿಯಲ್ಲಿದೆ. ಆರ್ಥಿಕವಾದಂಥ ವ್ಯವಹಾರಗಳು ತುಂಬ ಚಟುವಟಿಕೆಯಿಂದ ಇರುತ್ತದೆ, ಚಿಂತೆ ಮಾಡುವಂಥದ್ದು ಬೇಡ. ಬಂಧು ಬಾಂಧವರಿಂದ ಸಹಾಯ ಸಹಕಾರ ಸಿಗೋದಕ್ಕೆ ದಾರಿಯಾಗ್ತದೆ. ಪತ್ರ ವ್ಯವಹಾರಗಳು ಅನುಕೂಲ ಆಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರ್ತದೆ. ಸ್ಥಿರಾಸ್ತಿ ವ್ಯವಹಾರಗಳು ಕೂಡ ಚೆನ್ನಾಗಿ ಆಗೋದಕ್ಕೆ ದಾರಿಯಾಗ್ತದೆ. ಭೂಮಿ, ವಾಹನ, ಮನೆ, ಯಂತ್ರೋಪಕರಣ, ಈ ವ್ಯವಹಾರ ವ್ಯಾಪಾರ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು. ಪ್ರಯತ್ನವನ್ನು ಮಾಡಿ. ಆಷಾಢ ಮಾಸ ಆದರೂ ಪರವಾಗಿಲ್ಲ, ಅವಕಾಶವಂತ ನುಗ್ಗಿ ಹೋಗಿ. ಈಗ ಸ್ವಲ್ಪ ಗ್ರಹಗತಿಗಳು ನಿಮಗೆ ಚೆನ್ನಾಗಿರುತ್ತೆ. ಪಂಚಮ ಪ್ರಭಾವ ಅಂತಕ್ಕಂಥದ್ದು ಮಾತ್ರ ನಿಮಗೆಲ್ಲೋ ರಾಹು ಅಂತಕ್ಕಂಥವನು ಸ್ವಲ್ಪ ಮಕ್ಕಳನ್ನೇ ಎಲ್ಲೋ ಅಡ್ಡದಾರಿಯನ್ನು ಇಡಿಸುವಂಥ ಸಂದರ್ಭಗಳ ನಿರ್ಮಾಣ ಮಾಡ್ತಾನೆ ಮತ್ತು ತುಂಬ ಭಾವನಾತ್ಮಕವಾದಂಥ ರೀತಿಯಲ್ಲಿ ಯೋಚನೆ ಮಾಡಿ ಅದರಿಂದ ಸ್ವಲ್ಪ ನೋವನ್ನು ತಂದುಕೊಳ್ತಕ್ಕಂಥ ಸ್ಥಿತಿಯೂ ಬರಬಹುದು. ಸ್ವಲ್ಪ ಮಕ್ಕಳಿಂದ ಬಾಧೆಯನ್ನು ಅನುಭವಿಸ್ತಕ್ಕಂಥ ಸ್ಥಿತಿಯೂ ಕೂಡ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆರೋಗ್ಯ, ಸ್ವಲ್ಪ ನೀರಿನ ವ್ಯತ್ಯಾಸಗಳು, ಸ್ವಲ್ಪ ವೆದರ್ ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥದ್ದು, ಸ್ವಲ್ಪ ಆಹಾರವನ್ನು ಸರಿಯಾದ ಕ್ರಮದಲ್ಲಿ ತೆಗೆದುಕೊಳ್ಳದಲೇ ಇರತಕ್ಕಂಥದ್ದು, ಸ್ವಲ್ಪ ತಿಂಗಳ ದೋಷಗಳು ಅನ್ನೋ ರೀತಿಯಾದಂಥ ಸ್ಥಿತಿ, ಮಾನಸಿಕವಾಗಿ ತುಂಬ ಸೆನ್ಸಿಟಿವ್ ಆಗ್ತಕ್ಕಂಥ ಸನ್ನಿವೇಶಗಳು, ಹೇಗೆ ವರ್ತಿಸ್ತಾ ಇದ್ದೀರಿ, ಯಾವ ರೀತಿ ಇದು ಮಾಡ್ತಿದ್ದೀರಿ ಅದನ್ನು ಅನಲೈಸ್ ಮಾಡೋದಕ್ಕೆ ಆಗೋದಿಲ್ಲ. ಅದೊಂದು ಸ್ವಲ್ಪ ಇಂಥವೇ ಸ್ವಲ್ಪ ಸಣ್ಣ ಪುಟ್ಟದಾಗಿ ಆರೋಗ್ಯದ ವ್ಯತ್ಯಾಸಗಳನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಶುಭ ಕಾರ್ಯ ಪ್ರಯತ್ನದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವಕಾಶಗಳು ಬರ್ತದೆ, ಬಟ್ ಸರಿಯಾದ ಅವಕಾಶಗಳು ಇರೋದಿಲ್ಲ. ಅಷ್ಟಮ ಪ್ರಭಾವ ಅಂತಕ್ಕಂಥದ್ದು ಸ್ವಲ್ಪ ನಿಮಗೆ ಲಾಭವನ್ನು ತರಬಹುದು. ಯಾಕೆಂದರೆ ಕೋರ್ಟ್ ಕೇಸ್ ವ್ಯವಹಾರಗಳಿರ್ತಕ್ಕಂಥವ್ರು
ಆಕಸ್ಮಿಕವಾಗಿ ಸಡನ್ನ ಇಯರಿಂಗ್ ಬಂದು ನಿಮಗೆ ಪರಿಹಾರ ಮಾರ್ಗವನ್ನು ತರಬಹುದು. ಸ್ವಲ್ಪ ಕಲಹಗಳಲ್ಲಿ ಅಥವಾ ತಗಾದೆಗಳಲ್ಲಿ ಸ್ವಲ್ಪ ಜೀವನ ಸಾಧಿಸ್ತಕ್ಕಂಥ ಲಕ್ಷಣಗಳಿದೆ. ಮೇಲಧಿಕಾರಿಗಳು ಯಾರಿರ್ತಾರಲ್ಲ ಅವರಿಂದ ಸ್ಪಂದನೆಗಳು ಸಿಗುವುದಿಲ್ಲ. ಈ ಬೇಜವಾಬ್ದಾರಿತನದ ನಡವಳಿಕೆಯನ್ನು ತೋರಿಸ್ತಾರೆ ಮೇಲಧಿಕಾರಿಗಳು. ರಾಜಕಾರಣಿಗಳು ಸ್ವಲ್ಪ ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ನಡೆದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಹಾಗಾಗಿ ರಾಜಕಾರಣಿಗಳ ಹತ್ರ ಸ್ವಲ್ಪ ಸರ್ಕಾರಿ ಅಧಿಕಾರಿಗಳ ಹತ್ರ ಸ್ವಲ್ಪ ಜಾಗ್ರತೆಯಿಂದ ನಡೆದುಕೊಳ್ಳಿ. ಯಾಕೆಂದರೆ ನೀವು ಹೋದ್ರೇ ಯಾಕೋ ಮುಖ ಸಿಂಡಿಸ್ಕೊಳ್ತಕ್ಕಂಥ ಸ್ಥಿತಿ ಬರಬಹುದು ವೃಶ್ಚಿಕ ರಾಶಿನವರಿಗೆ. ಇನ್ನು ಪರಿಹಾರ ಮಾರ್ಗದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಬೇರೆ ಎಲ್ಲ ಗ್ರಹಗಳು ಕೂಡ ಸ್ವಲ್ಪ ಪೂರಕವಾದಂಥ ರೀತಿಯಲ್ಲೇ ಇರುವಂಥದ್ದು. ರವಿ ಒಬ್ಬ ನಿಮಗೆ ವಿರೋಧವಾಗಿ ನಿಂತಿದ್ದಾನೆ. ಹಾಗಾಗಿ ಶಿವನ ಆಲಯದಲ್ಲಿ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅನುಕೂಲವಾಗುತ್ತೆ ವೃಶ್ಚಿಕ ರಾಶಿನವ್ರಿಗೆ. ಇನ್ನು ಧನುಸ್ಸು ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ತೊಂದರೆಯನ್ನು ಕೊಡ್ತದೆ. ವಾರ ಆರಂಭ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿಯನ್ನೇ ತರೋದಕ್ಕೆ ದಾರಿಯಾಗ್ತದೆ. ಮತ್ತು ಆಕಸ್ಮಿಕವಾದಂಥ ಧನಾಗಮನ ಯಾವಾಗ ಸೋಮವಾರ ಮಂಗಳವಾರ ಈ 2 ವಾರಗಳಲ್ಲಿ ಆಕಸ್ಮಿಕವಾದಂಥ ಧನಾಗಮನಗಳು ಅಥವಾ ಅನಿರೀಕ್ಷಿತವಾದಂಥ ಅವಕಾಶಗಳು ಪ್ರಾಪ್ತಿಯ ಸ್ಥಿತಿಗತಿಗಳು ಬರೋದಕ್ಕೆ ದಾರಿಯಾಗ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಅಡ್ಡಿಯ ಆತಂಕಗಳು ಬರುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರ್ತದೆ. ಹಾಗಾಗಿ ಸ್ವಲ್ಪ ನೋಡಿಕೊಳ್ಳಿ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಬಂಧು ಬಾಂಧವರಿಂದ ಯಥಾವತ್ತು ಸಾಮಾನ್ಯ ಕಳೆದ ವಾರವೂ ಇದೇ ಪರಿಸ್ಥಿತಿಗಳಿತ್ತು. ಹಾಗಾಗಿ ಬಂಧು ಬಾಂಧವರಿಂದ ಸ್ವಲ್ಪ ನಿರಾಸೆ, ಕಲಹ, ಶತ್ರುತ್ವ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪತ್ರ ವ್ಯವಹಾರಗಳು ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ. ಸ್ಥಿರಾಸ್ತಿ ಕಲಹಗಳು ಜಾಸ್ತಿ ಆಗುವಂಥದ್ದು, ತಾಯಿಯೊಂದಿಗೆ ಕೆಲವೊಂದು ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ, ಮಾನಸಿಕವಾಗಿ ಉದ್ವೇಗಕ್ಕೆ ಒಳಗಾಗುವಂಥ ವಾತಾವರಣಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪ್ರೀತಿಪಾತ್ರರೊಂದಿಗೆ ಮನಸ್ತಾಪಗಳು ಬರ್ತದೆ. ಭಾವನಾತ್ಮಕವಾದಂಥ ಕೆಲವೊಂದು ಪೆಟ್ಟುಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಬರಬಹುದು. ಜೂಜು, ರೀಸ್, ಲಾಟರಿ, ದುಶ್ಚಟಗಳು ಅಂತಕ್ಕಂಥದ್ದು ನಿಮ್ಮನ್ನು ಸಮಸ್ಯೆಗೆ ಸಿಲುಕಿಸುತ್ತೆ. ಸ್ವಲ್ಪ ಜಾಗ್ರತೆ ಅಂತಕ್ಕಂಥ ರೀತಿಯಲ್ಲಿರುವಂಥದ್ದನ್ನು ತೋರಿಸುತ್ತೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಸ್ಕಿನ್ ಡಿಸೀಸ್ ಇರ್ತಕ್ಕಂಥವ್ರು, ಬೆನ್ನು ಸೆಳೆತ, ದುಶ್ಚಟ ಅಂತಕ್ಕಂಥದ್ರಿಂದ ಬಂದಿರತಕ್ಕಂಥ ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಸಮಸ್ಯೆಯನ್ನು ತರಬಹುದು. ಗುರುಪ್ರಭಾವವು ಕೂಡ ಅಲ್ಲೇ ಇರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ತಕ್ಕಂಥದ್ದು, ಕುಜನ ಪ್ರಭಾವ ಇರ್ತಕ್ಕಂಥದ್ದಾಗಿರೋದ್ರಿಂದ ತಿಂಗಳ ದೋಷವಿರ್ತಕ್ಕಂಥವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಈ ಒಂದು ವಾರ ಅಂತಕ್ಕಂಥದ್ದು. ಸ್ವಲ್ಪ ದಾಂಪತ್ಯ ಅಂತಕ್ಕಂಥದ್ದು ನೀರಸ ಅಂದರೆ ಆಸಕ್ತಿಗಳೇ ಇರೋದಿಲ್ಲ. ಏನೋ ನಡೀತದೆ, ಏನೋ ಹೋಗಲಿ, ಏನೋ ಮಾಡಲಿ, ಎಂಥದೋ ಆಗಲಿ, ಯಾಕೋ ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ಜೀವನವನ್ನು ಸಾಗಿಸುವಂಥ ಸ್ಥಿತಿನಲ್ಲಿರುತ್ತೆ ಈ ವಾರ ದಾಂಪತ್ಯ ಅಂತಕ್ಕಂಥದ್ದು. ತಂದೆಯಿಂದ ಸ್ವಲ್ಪ ವಿರೋಧಗಳಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸಲಿ ತೊಡಕುಗಳನ್ನು ಎದುರಿಸ್ತಕ್ಕಂಥದ್ದು, ಭವಿಷ್ಯದ ವಿಚಾರ ಸಂಬಂಧಪಟ್ಟಿದ್ದು ಯಾವುದೇ ಒಂದು ಪ್ರಯೋಗ ಆಲೋಚನೆ ಮಾಡಿದ್ರೂ ಕೂಡ ಅದು ಪರಿಪೂರ್ಣ ಆಗೋದಿಲ್ಲ. ಅದೊಂದು ದೊಡ್ಡ ದೌರ್ಬಲ್ಯ. ಉದ್ಯೋಗ ನಷ್ಟಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಮತ್ತು ಉದ್ಯೋಗ ಬಂದಂಥ ಅವಕಾಶವನ್ನು ನೀವೇ ಬೇಡ ಅನ್ನೋ ರೀತಿಯಲ್ಲಿ ಕಳೆದುಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಬರಬಹುದು. ಕೋರ್ಟ್ ಕೇಸ್ ವ್ಯವಹಾರಗಳು ಸ್ವಲ್ಪ ನಷ್ಟವನ್ನು ತರಬಹುದು, ಕಷ್ಟವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸ್ನೇಹಿತರೊಂದಿಗೆ ಸ್ವಲ್ಪ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ಆತ್ಮೀಯ ಮಿತ್ರರು ಯಾರಿರ್ತಾರಲ್ಲ ಅವರೊಂದಿಗೆ ಕೆಲವೊಂದು ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರ್ತದೆ. ಯಾವ ಗ್ರಹವೂ ಕೂಡ ನಿಮಗೆ ಸ್ವಲ್ಪ ಅಷ್ಟೊಂದು ಸಪೋರ್ಟು ಅಥವಾ ಸಹಕಾರಿಯಾಗಿ ನಿಂತಿಲ್ಲ ಈ ವಾರ. ಕುಜನೊಬ್ಬ ಸ್ವಲ್ಪ ಬಲವಾಗಿದ್ದ, ಅವನು ಕೂಡ ನಿಮಗೆ ಈ ಸಂದರ್ಭ ಸಹಕಾರಿಯಾಗಿ ನಿಂತಿಲ್ಲ. ಶನಿ ಒಬ್ಬ ಸಹಕಾರಿಯಾಗಿ ನಿಂತಿದ್ದಾನೆ ಮೇಲ್ಮುಖವಾಗಿ, ಆದರೆ ಅವನು ರಿಸಲ್ಟ್ ಕೊಡುವಂಥ ಸ್ಥಿತಿನಲ್ಲಿಲ್ಲ. ಅವನೂ ಕೂಡ ಕೆಡಕನ್ನೇ ಮಾಡುವಂಥ ಸ್ಥಿತಿನಲ್ಲಿ ನಿಂತಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಧನುಸ್ಸು ರಾಶಿನವರು. ಗುರುವಿನ ಬಲ ಬರುವವರೆಗೂ ಕೂಡ ಅಥವಾ ಬೇರೆ ಗ್ರಹಗಳ ಸ್ಥಿತಿಗತಿಗಳು ಬಂದರೆ ಏನು ವಾರ 15 ದಿವಸ ಇರಬಹುದು ನಿಮಗೆ ಬಲವಾಗಿ. ಬಟ್ ಗುರು ಮಾತ್ರ ಸ್ವಲ್ಪ ಲಾಂಗ್ ಟೈಮ್, ಗುರು ಶನಿ ಅಂತಕ್ಕಂಥ ಲಾಂಗ್ ಟೈಮ್ ಇರೋದ್ರಿಂದ ಗುರುವಿನ ಬಲವೇ ಬರಬೇಕು. ಸ್ವಲ್ಪ ನಿಮಗೆ ಸುಧಾರಣೆ ಆಗಬೇಕು ಅಂತಂದರೆ ಧನುಸ್ಸು ರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ. ಸಾಧ್ಯವಾದಷ್ಟು ಕೂಡ ಹೇಗಿದ್ದರೂ ಗುರು ಪೌರ್ಣಿಮೆ ಇದೆ. ಹಾಗಾಗಿ ನಿಮ್ಮ ರಾಷ್ಟ್ರಾಧಿಪತಿಯೇ ಗುರು ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಯಾವುದಾದ್ರು ಗುರುಕ್ಷೇತ್ರದಲ್ಲಿ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಅಥವಾ ಹಾಲನ್ನು ದಾನವಾದರೂ ಮಾಡಿ. ಧನುಸ್ಸು ರಾಶಿನವರು ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ
ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಚೇತರಿಕೆಯನ್ನು ಕಾಣತಕ್ಕಂಥದ್ದು, ಅನುಕೂಲವಾಗ್ತಕ್ಕಂಥದ್ದು, ಆರ್ಥಿಕ ಪ್ರಗತಿಯನ್ನು ಕಾಣತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಮಂಗಳವಾರದ ನಂತರವಾಗಿ ನಿಮಗೆ ಪ್ರಾಪ್ತಿಯ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದು. ನೇರ ಮಾತುಗಳು ಅಂತಕ್ಕಂಥದ್ದು ಸ್ವಲ್ಪ ನಿಮಗೆ ಕೆಲಸ ಕಾರ್ಯಗಳು ಆಗಲಿಕ್ಕೂ ದಾರಿಯಾಗ್ತದೆ. ಮಾತುಕತೆ ಮುಖಾಂತರವಾಗಿ ಯಾವುದೇ ಸಮಸ್ಯೆಗಳಿದನ್ನು ಕೂಡ ಅದನ್ನು ಬಗೆಹರಿಸಿಕೊಳ್ತಕ್ಕಂಥ ಲಕ್ಷಣಗಳು ಕೂಡ ಇರುವಂಥದ್ದು. ಗುರುದೃಷ್ಟಿ ಇದೆ. ಹಾಗಾಗಿ ಏನು ಮಾಡೋಕ್ಕೆ ಹೋದ್ರೂ ಅಲ್ಲೇನಾದರೂ ಒಂದು ಸಕ್ಸಸ್ಸು ಅನುಕೂಲವಾಗಬೇಕು ಅನ್ನೋ ರೀತಿಯಲ್ಲಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ತೃತೀಯ ಪ್ರಭಾವ ಸ್ವಲ್ಪ ಬಂಧು ಬಾಂಧವರಲ್ಲಿದ್ದಂಥದ್ದ ಸಮಸ್ಯೆಗಳ ಬಗೆಹರಿತದೆ. ನೆರೆಹೊರೆಯವರೊಂದಿಗೆ ಇದ್ದಂಥ ಸಮಸ್ಯೆಗಳು ಬಗೆಹರಿತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರ್ತದೆ. ವಿದ್ಯಾಭ್ಯಾಸದಲ್ಲಿ ಅನುಕೂಲ ಮತ್ತು ಪ್ರಗತಿಯನ್ನು ಕಾಣ್ತಕ್ಕಂಥ ಸನ್ನಿವೇಶಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ತಾಯಿಯ ಸಹಕಾರವೂ ಕೂಡ ಸಿಗುತ್ತೆ. ಭೂಮಿ ವ್ಯವಹಾರಗಳು ತುಂಬ ಚೆನ್ನಾಗಿ ಆಗುತ್ತೆ ಈ ಸಂದರ್ಭ. ಭೂಮಿಯಿಂದ ಲಾಭ, ಯಂತ್ರೋಪಕರಣಗಳಿಂದ ಲಾಭ, ವಾಹನದಿಂದ ಲಾಭ ಈ ಸಂದರ್ಭದಲ್ಲಿ ನಿರ್ಮಾಣ. ಅದರಲ್ಲೂ ಕೂಡ ಮನೆ ಕಟ್ಟಿ ಮಾರುವಂಥವರಿಗೆ ಅವ್ರಿಗೂ ಕೂಡ ಸ್ವಲ್ಪ ಲಾಭವೂ ಕೂಡ ಬರುವಂಥ ಸಂದರ್ಭ. ರಿಯಲ್ ಎಸ್ಟೇಟ್ ಕ್ಷೇತ್ರ ಅಂತ ಏನು ಕರಿತೀವಲ್ಲ, ಫ್ಯಾಕ್ಟ್ರಿ ನಡೆಸುವಂಥವ್ರು ಆಗ್ಬೋದು, ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಆಗ್ಬೋದು, ಎಲೆಕ್ಟ್ರಿಕಲ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭವನ್ನು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ ಈ ಸಂದರ್ಭ ಅಂತಕ್ಕಂಥದ್ದು. ಮಕ್ಕಳೊಂದಿಗೆ ಸ್ವಲ್ಪ ಕಲಹವನ್ನು ಮಾಡಿಕೊಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ ಈ ಸನ್ನಿವೇಶದಲ್ಲಿ. ಸ್ವಲ್ಪ ಭಾವನಾತ್ಮಕವಾದಂಥ ಸ್ವಲ್ಪ ಪೆಟ್ಟನ್ನು ತಿನ್ನುವಂಥ ಸಾಧ್ಯತೆಗಳು ಬರಬಹುದು ಮತ್ತು ವಿರೋಧವಾಗಬಹುದು, ಅಥವಾ ಪ್ರೇಮಿಗಳಲ್ಲಿ ಮನಸ್ತಾಪಗಳು ಹೋದರೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯಿಂದಿರಬೇಕಾಗತ್ತೆ. ಈ ಕ್ಯಾನ್ಸರ್ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಿರ್ತಕ್ಕಂಥವ್ರು, ಟ್ಯೂಬ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಪ್ಯಾರಲಿಸಿಸ್ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರು, ಅದರಲ್ಲೂ ಕೂಡ ಸ್ವಲ್ಪ ಶೀತ ದೇಹದಿರ್ತಕ್ಕಂಥವ್ರಿಗೆ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು. ಸ್ವಲ್ಪ ಶೀತ ಆಗ್ತಿದ್ದಂಗೆ ಏನಾದರೂ ಸ್ವಲ್ಪ ಉಸಿರಾಟ ಸಮಸ್ಯೆ ಅಂತಕ್ಕಂಥ ಸ್ಥಿತಿ, ಮತ್ತು ತುಂಬ ವೀಕ್ನೆಸ್ ಇರ್ತಕ್ಕಂಥವ್ರು, ಈ ಡಸ್ಟ್ ಅಲರ್ಜಿ ಇರ್ತಕ್ಕಂಥವ್ರು, ಇನ್ಫೆಕ್ಷನ್ಸ್ ಇರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏನು ತೊಂದರೆ ಏನಾಗೋದಿಲ್ಲ, ಸ್ವಲ್ಪ ಜಾಗ್ರತೆ ಎಚ್ಚರಿಕೆಯಿಂದ ಇರಿ. ಅಷ್ಟಮ ಪ್ರಭಾವಕ್ಕೊಳಗಾಗಿರೋದ್ರಿಂದ ಸ್ವಲ್ಪ ಗಾಬರಿ ಬೀಳ್ತಕ್ಕಂಥ ರೀತಿಯಲ್ಲಿ ಏನಾದರೂ ಆಗ್ತದೆ. ಹಾಗಾಗಿ ಏನು ತೊಂದರೆ ಆಗೋದಿಲ್ಲ, ಗಾಬರಿ ಬೀಳೋದಕ್ಕೆ ಹೋಗಬೇಡಿ, ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಅಷ್ಟೇ. ಉದ್ಯೋಗ ಸಾಧ್ಯತೆಗಳು ತುಂಬ ಕಡಿಮೆ. ಉದ್ಯೋಗ ಹುಡುಕಾಡಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಮತ್ತು ಉದ್ಯೋಗ ನಷ್ಟಗಳಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಈ ಸಂದರ್ಭ ಅಂತಕ್ಕಂಥದ್ದು. ಸ್ವಲ್ಪ ಪಾಲುದಾರಿಕೆ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಅನುಕೂಲವನ್ನು ತರ್ತದೆ. ಪಾಲುದಾರಿಕೆ ವ್ಯವಹಾರ ಅಂತಕ್ಕಂಥದ್ದು ಆರ್ಥಿಕ ಲಾಭವನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ತಂದೆಯ ಸಹಕಾರ ಸಿಗೋದಿಲ್ಲ. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಸ್ವಲ್ಪ ತೊಡಕುಗಳು ಎದುರಾಗುವಂಥದ್ದು, ವಿದ್ಯಾಭ್ಯಾಸ ಭಂಗವಾಗುವಂಥದ್ದು, ಸ್ವಲ್ಪ ತುಂಬ ಭಾವನಾತ್ಮಕವಾದಂಥ ರೀತಿಯಲ್ಲಿ ಯಾರನ್ನೂ ಹಚ್ಚಿಕೊಂಡಂಥವರಿಂದ ಸ್ವಲ್ಪ ನೋವುಗಳು ಆಗುವಂಥದ್ದಕ್ಕೆ ದಾರಿಯಾಗ್ತದೆ ಈ ಸಂದರ್ಭ ಅಂತಕ್ಕಂಥದ್ದು. ದಶಮ ಪ್ರಭಾವ ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ. ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿಗಳಾಗುವಂಥ ಸಂದರ್ಭಗಳು. ಏನಿಲ್ಲ ಅಂದ್ರೂ ಕೂಡ ಏನಾದರೂ ಒಂದು ಕಿರಿಕಿರಿ, ತಪ್ಪು ಮಾಡಿಲ್ಲ ಅಂದರೂ ಏನಾದರೂ ಒಂದು ಕಿರಿಕಿರಿ ಉದ್ಯೋಗ ಸ್ಥಳದಲ್ಲಿ ಬರೋದಕ್ಕೆ ದಾರಿ ಆಗ್ತದೆ ಅಂತಕ್ಕಂಥ ರೀತಿಯಲ್ಲೂ ಉಂಟು. ಸ್ವಲ್ಪ ಈ ಸ್ನೇಹಿತರು ಯಾರಿರ್ತಾರಲ್ಲ ಅವರು ನಿಮಗೆ ಕೆಲವೊಂದು ವಿಷಯಗಳಿಗೆ ಸ್ವಲ್ಪ ಸಹಕಾರಿಯಾಗಿ ನಿಲ್ಲೋದಕ್ಕೆ ದಾರಿ ಇದೆ ಈ ಸಂದರ್ಭ ಅಂತಕ್ಕಂಥದ್ದು. ಕೆಲವೊಂದು ಒಳಿತಿದೆ, ಕೆಲವೊಂದು ಕೆಡುಕು ಇರ್ತಕ್ಕಂಥದ್ದಕ್ಕೆ ದಾರಿ ಇದೆ. ಹಾಗಾಗಿ ವ್ಯವಹಾರದ ಕಡೆಗೆ ಹೆಚ್ಚಿನದಾದಂಥ ಗಮನವನ್ನು ಕೊಡಿ. ಮಿಕ್ಕಂಥದ್ದನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಚಿಂತೆ ಮಾಡುವಂಥದ್ದು ಬೇಡ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ಸಂದರ್ಭ. ಬುಧ ಶುಕ್ರ ಅಂತಕ್ಕಂಥವನು ನಿಮಗನ್ನು ಕೆಡಿಸಿದ್ದಾನೆ. ರಾಹು ಅಂತಕ್ಕಂಥವನು ಸ್ವಲ್ಪ ಸಹಕಾರಿಯಾಗಿದ್ರೂ ಕೂಡ ಕೇತು ನಿಮ್ಮನ್ನು ಕೆಡಿಸಿದ್ದಾನೆ. ಹಾಗಾಗಿ ಅವರ ಮೂರರ ಸ್ಥಿತಿಗತಿಗಳನ್ನು ನೋಡಿದಾಗ ಸಾಧ್ಯವಾದಷ್ಟು ಕೂಡ ಗಣಪತಿಯ ಆಲಯದಲ್ಲಿ ಗಣಪತಿಯ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು, ಸಾಧ್ಯವಾದರೆ ಮೋದಕವನ್ನು ನೈವೇದ್ಯಕ್ಕೆ ಸಮರ್ಪಣೆ ಮಾಡಿ ಅದನ್ನು 4 ಜನಕ್ಕೆ ಹಂಚ್ತಕ್ಕಂಥ ಪ್ರಯತ್ನ ಮಾಡಿ ಮಕರ ರಾಶಿನವರು. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ವಾರಾಂತ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗುವಂಥ ಲಕ್ಷಣಗಳಿರ್ತದೆ. ವಾರಾಂತ್ಯದಲ್ಲಿ ಸ್ವಂತ ಉದ್ಯಮ ವ್ಯಾಪಾರ ಸಣ್ಣದಾಗಿ ಒಂದು ಸುಧಾರಣೆ ಅಂತಕ್ಕಂಥ ರೀತಿಯಲ್ಲಿ ಬರಬಹುದು. ಮಾತಿನಿಂದ ಸ್ವಲ್ಪ ಶತ್ರುತ್ವ ಜಾಸ್ತಿ ಆಗುತ್ತೆ. ಮಾತಿನಿಂದ ಸ್ವಲ್ಪ ನಷ್ಟಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯೂ ಬರಬಹುದು. ಕುಟುಂಬದಿಂದ ಸ್ವಲ್ಪ ವಿರೋಧಗಳನ್ನು ಕಟ್ಟಿಕೊಳ್ತಕ್ಕಂಥದ್ದನ್ನು ವಾರ ಮಧ್ಯಭಾಗದವರೆಗೆ ಎದುರಿಸ್ತೀರಿ. ಗುರುವಾರ ನಂತರವಾಗಿ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥ ಸ್ಥಿತಿ ಬರಬಹುದು. ಈ
ಕುಟುಂಬದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಯಾವುದೇ ಸುಧಾರಣೆಗಳಾದ್ರೂ ಕೂಡ ಗುರುವಾರ ನಂತರವೇ ಸುಧಾರಣೆ ಆಗಬೇಕು ಕುಂಭರಾಶಿನವರಿಗೆ. ಅದರೊಳಗಡೆ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಇರುವುದಿಲ್ಲ ಅಂತಕ್ಕಂಥ ರೀತಿಯಲ್ಲಿದೆ. ಸ್ವಲ್ಪ ನೆರೆಹೊರೆಯವರು ಶತ್ರುಗಳಾಗ್ತಾರೆ, ಬಂಧು ಬಾಂಧವರು ಶತ್ರುಗಳಾಗ್ತಾರೆ, ದಾಯಾದಿ ಕಲಹಗಳು ಜಾಸ್ತಿ ಆಗುವಂಥದ್ದು, ದಾಯಾದಿಗಳೊಂದಿಗೆ ಕಿರಿಕಿರಿಗಳಾಗುವಂಥ ಸನ್ನಿವೇಶ. ಆದರೂ ಕೂಡ ವಿದ್ಯಾಭ್ಯಾಸದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಓಕೆ, ಪರವಾಗಿಲ್ಲ, ಒಂದು ಸ್ವಲ್ಪ ಸುಧಾರಣೆ ಈ ಸಂದರ್ಭ ಈ ವಾರದಲ್ಲಿ ನೋಡ್ತೀರಿ. ಓದೋದ್ರ ಕಡೆಗೆ ಸ್ವಲ್ಪ ಆಸಕ್ತಿಗಳನ್ನು ತೋರಿಸೋದಕ್ಕೆ ದಾರಿಯಾಗ್ತದೆ. ತಾಯಿಯ ಸಹಕಾರ ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇದೆ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಲ್ಪ ಸಪೋರ್ಟ್ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ತೋರಿಸುತ್ತೆ. ಮಕ್ಕಳೊಂದಿಗೆ ಸ್ವಲ್ಪ ಕಿರಿಕಿರಿಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯು ನಿರ್ಮಾಣವಾಗಿ ಬರ್ತದೆ. ಆರೋಗ್ಯ ಅಂತಕ್ಕಂಥದ್ದು ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಸುಧಾರಣೆಗಳಾಗ್ತದೆ. ಈಗಲೂ ವಾರ ಆರಂಭದಲ್ಲಿ ಅಂದರೆ ಭಾನುವಾರದೊಳಗಡೆ ಈ ಕಳೆದ ವಾರ ಏನಿದ್ರಲ್ಲ ಸ್ವಲ್ಪ ಸುಧಾರಣೆಗಳಾಗಿರ್ತದೆ. ಆದರೆ ಈಗ ಸ್ವಲ್ಪ ಅವ್ಯವಸ್ಥೆಗಳಾಗ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಸುಧಾರಣೆ ಆಗೋದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಸ್ವಲ್ಪ ಸಂಗಾತಿಯ ನಡವಳಿಕೆಗಳಿಂದ ಬೇಸರ, ಅವರ ಉಡಾಫಿತನ, ಸೋಮಾರಿತನ, ಬೇಜವಾಬ್ದಾರಿತನ ಅಂತಕ್ಕಂಥದ್ದು, ಯಾವುದನ್ನೂ ಸರಿಯಾದ ರೀತಿಯಲ್ಲಿ ನಿರ್ವಹಿಸಲೇ ಇರ್ತಕ್ಕಂಥದ್ದು, ಸ್ವಲ್ಪ ಎಲ್ಲವನ್ನೂ ಕೂಡ ನಿಧಾನಕ್ಕೆ ಆಗುತ್ತೆ ಬಿಡು, ಹೋಗುತ್ತೆ ಬಿಡು ಅನ್ನೋ ರೀತಿಯಲ್ಲಿ ಆ ನಡವಳಿಕೆಗಳಿದೆಯಲ್ಲ, ಅದು ಸ್ವಲ್ಪ ನಿಮಗೆ ಬೇಸರವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತದೆ. ಸ್ವಲ್ಪ ಸುಧಾರಿಸಿಕೊಳ್ಳಿ. ಅವರ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಹಾಗೇ ಇರ್ತದೆ. ಯಾಕೆಂದರೆ ಅದರಿಂದಲೇ ಸ್ವಲ್ಪ ದಾಂಪತ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸವನ್ನು ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲ, ಅಥವಾ ದಾಂಪತ್ಯ ಸೌಖ್ಯದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿಯು ಬರಬಹುದು. ಸ್ವಲ್ಪ ಏನೋ ಹೇಳಕ್ಕಾಗದಂಥ ರೀತಿಯಲ್ಲಿ ಸ್ವಲ್ಪ ಹಿಂಸೆಯನ್ನು ಸಂಗಾತಿಯಿಂದ ಅನುಭವಿಸ್ತೀರಿ. ಸ್ವಲ್ಪ ಈ ಕೋರ್ಟ್ ಕೇಸ್ ವ್ಯವಹಾರಗಳಿರ್ತಕ್ಕಂಥವ್ರು ನಿಮಗೆ ಸ್ವಲ್ಪ ಹಿನ್ನಡೆ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ತಂದೆಯ ಸಹಕಾರ ಒಂದು ಸಣ್ಣ ಪ್ರಮಾಣದಲ್ಲಿ ಸಿಗುತ್ತೆ. ಮತ್ತು ಪಿತ್ರಾರ್ಜಿತ ಸೊತ್ತಿನ ವಿಷಯಗಳು ಯಾವುದು ಕೂಡ ಬಗೆಹರಿದಂಥ ರೀತಿಯಲ್ಲಿರುವಂಥದ್ದಕ್ಕೆ ದಾರಿ ಆಗ್ತದೆ. ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಾರಾಂತ್ಯದಲ್ಲಿ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ವಾರಾಂತ್ಯದಲ್ಲಿ ಮಾಡಿ. ಗುರುವಾರ ಉದ್ಯೋಗ ಬದಲಾವಣೆ ಮಾಡಬೇಕು ಅನ್ನೋಂಥವ್ರಿಗೆ ವಾರಾಂತ್ಯದಲ್ಲಿ ಮಾಡಿ. ಸ್ಥಳ ಬದಲಾವಣೆ ಮಾಡಿಕೊಳ್ಬೇಕು ಅನ್ನೋಂಥವ್ರು ವಾರಾಂತ್ಯದಲ್ಲಿ ಮಾಡಿ. ಸ್ವಲ್ಪ ಸಹಕಾರಿಯಾಗಿ ನಿಂತಿದೆ. ವಾರ ಮಧ್ಯಭಾಗದವರಿಗೆ ಅಷ್ಟೊಂದು ಚೆನ್ನಾಗಿ ಇರುವುದಿಲ್ಲ. ಕುಂಭರಾಶಿನವರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಈ ಒಂದು ವಾರದಲ್ಲಿ ನೀವು, ಏಕೆಂದರೆ ಬುಧ ಕೆಡಿಸಿದ್ದಾನೆ, ಶನಿ ಕೆಡಿಸಿದ್ದಾನೆ, ಇರೋದರಲ್ಲೇ ಚಂದ್ರ ಕೆಡಿಸಿದ್ದಾನೆ. ಹಾಗಾಗಿ ಇರೋದರಲ್ಲಿ ಕೆಲವೊಂದನ್ನು ಸುಧಾರಣೆ ಮಾಡಿಕೊಳ್ಬೇಕು. ಕೇತುವಿ ಕೆಡಿಸಿದ್ದಾನೆ. ಹಾಗಾಗಿ ಇರೋದು ಸ್ವಲ್ಪ ಸುಧಾರಣೆ ಮಾಡಿಕೊಳ್ಬೇಕು ಅಂದರೆ ಸುಮಾರು 4-5 ಗ್ರಹಗಳು ನಿಮಗೆ ವಿರುದ್ಧವಾಗಿದೆ ಈ ವಾರ. ಯಾವುದಾದ್ರು ಒಂದು ಗ್ರಹವಾದರೂ ಸ್ವಲ್ಪ ಸಪೋರ್ಟ್ ಆಗಿದ್ದರೆ, ಕುಜ ಒಬ್ಬ ಸ್ವಲ್ಪ ಸಪೋರ್ಟ್ ಆಗಿದೆ. ಅದರಲ್ಲೂ ಕೂಡ ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಅವನೊಬ್ಬ ಸ್ವಲ್ಪ ಸಪೋರ್ಟ್ ಆಗಿದ್ದಾನೆ. ಹಾಗಾಗಿ ಇರುವಂಥ ಪರಿಸ್ಥಿತಿಗಳು ಸ್ವಲ್ಪ ಸುಧಾರಣೆ ಆಗಬೇಕು, ಕಷ್ಟಗಳು ಕಡಿಮೆ ಆಗಬೇಕು ಅಂತಂದರೆ ಸಾಧ್ಯವಾದಷ್ಟು ಈ ವಾರ ಅಂತಕ್ಕಂಥದ್ದನ್ನು ಹನುಮಂತನ ದೇವಸ್ಥಾನದಲ್ಲಿ ವಿಳೆದೆಲೆ ಹಾರವನ್ನು ಸಮರ್ಪಣೆ ಮಾಡಿ, ಅದರ ಮೇಲೆ ಶ್ರೀರಾಮ ಅಂತ ಬರೆದು ವಿಳೆದೆಲೆ ಮೇಲೆ ಅದನ್ನು ಹನುಮಂತನಿಗೆ ಸಮರ್ಪಣೆ ಮಾಡಿ. ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ವಾರ ಆರಂಭ ಚೆನ್ನಾಗಿರುತ್ತೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಯತ್ನ ಕಾರ್ಯದಲ್ಲೂ ಕೂಡ ಅಷ್ಟೇ. ಸೋಮವಾರ ಮಂಗಳವಾರ ಮುಗಿಸ್ಕೊಂಡು, ಯಾವುದಾದ್ರು ಮುಖ್ಯವಾದಂಥ ಕೆಲಸ ಆಗಬೇಕು, ಸೋಮವಾರ ಮಂಗಳವಾರ ಮುಗಿಸ್ಕೊಂಬಿಡಿ. ಖಂಡಿತ ಅನುಕೂಲವಾಗುತ್ತೆ. ಲಾಭವನ್ನು ನೋಡ್ತೀರಿ. ಅದು ಕೆಲಸ ಕಾರ್ಯಗಳು ಸುಸೂತ್ರವಾಗೋದಕ್ಕೆ ದಾರಿ ಆಗ್ತದೆ. ಬುಧವಾರ ನಂತರ ನಿಮಗೆಲ್ಲ ವಿರೋಧ ಆಗುತ್ತೆ. ಎಲ್ಲ ಉಲ್ಟ ಆಗುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮತ್ತು ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಾರ ಆರಂಭ ಚೆನ್ನಾಗಿರ್ತದೆ. ಚಿಂತೆ ಮಾಡುವಂಥದ್ದು ಅಂದರೆ ಮಕ್ಕಳ ಸಹಕಾರದಿಂದಲೋ ಬೇರೆ ಬೇರೆ ಸಹಕಾರದಿಂದಲೋ ಅನುಕೂಲವಾಗುತ್ತೆ. ಅದರ ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವ್ರಿಗೂ ಕೂಡ ಅನುಕೂಲ ಆಗೋದಕ್ಕೆ ದಾರಿ ಆಗ್ತದೆ. ಆರ್ಥಿಕವಾದಂಥ ಒಂದು ಸುಧಾರಣೆ ಆಗುವಂಥ ಲಕ್ಷಣಗಳು ಬರಬಹುದು. ಧೈರ್ಯ ಜಾಸ್ತಿ ಇರೋದಕ್ಕೆ ಉಂಟು. ಕುಜನ ಪ್ರಭಾವ ಇರ್ತದಲ್ಲ, ಹಾಗಾಗಿ ಧೈರ್ಯ, ಹೋರಾಟದ ಒಂದು ಶಕ್ತಿಯನ್ನು ಪಡೆದುಕೊಂಡಿರ್ತೀರಿ ಅಂತಕ್ಕಂಥ ರೀತಿಯಲ್ಲಿ ಉಂಟು ಅಂತ ಹೇಳ್ತದೆ. ಬಂಧು ಬಾಂಧವರು ಸ್ವಲ್ಪ ಶತ್ರುಗಳಾಗಿ ಪರಿವರ್ತನೆಯಾಗಬಹುದು, ಅಥವಾ ಅವರಲ್ಲಿ ಸ್ವಲ್ಪ ಶತ್ರುತ್ವ, ಚೆನ್ನಾಗಿರುವಂಥ ಸಂಬಂಧ ಸ್ವಲ್ಪ ಸಣ್ಣದಾಗಿ ಮನಸ್ತಾಪಗಳು ಬರಬಹುದು. ಪತ್ರ ವ್ಯವಹಾರ ಕಷ್ಟವನ್ನು ತರುತ್ತೆ, ಸ್ವಲ್ಪ ಜಾಗ್ರತೆ. ಸ್ಥಳ ಬದಲಾವಣೆ ಕಷ್ಟವನ್ನು ತರುತ್ತೆ, ಜಾಗ್ರತೆ. ವಿದ್ಯಾಭ್ಯಾಸ ಅಷ್ಟೊಂದು ಚೆನ್ನಾಗಿರೋದಿಲ್ಲ.
ಯಾಕೆಂದರೆ ವಿದ್ಯಾಭ್ಯಾಸದ ಕಡೆಗೆ ಆಸಕ್ತಿಗಳು ಬರೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ನೋವಾಗಬಹುದು ಅಷ್ಟೇ, ಗಂಭೀರ ಆಗುವುದಿಲ್ಲ. ವೈದ್ಯೋಪಚಾರದಿಂದ ಸ್ವಲ್ಪ ಸುಧಾರಣೆಗಳಾಗ್ತದೆ, ಚಿಂತೆ ಮಾಡುವಂಥದ್ದು ಬೇಡ. ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳು ಇಲ್ಲ, ಇರುವಂಥ ಉದ್ಯೋಗವೇ ಕಳೆದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಜನ್ಮಜಾತಕವೇನಾದರೂ ಕೆಟ್ಟಿತ್ತು, ಈ ಸಂದರ್ಭ ಉದ್ಯೋಗ ಎಲ್ಲವೂ ಕೂಡ ನಷ್ಟವಾಗುವಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ಇನ್ನು ಸ್ವಲ್ಪ ಏನು ದಾಂಪತ್ಯ ಜೀವನ ಅಷ್ಟೊಂದು ಚೆನ್ನಾಗಿ ಇರುವುದಿಲ್ಲ. ಸಂಗಾತಿ ನಡವಳಿಕೆ ನಿಮಗೆ ಬೇಸರವನ್ನು ತರ್ತದೆ. ಅವರು ಹೇಗೆ ನಡ್ಕೊಳ್ತಾರೆ, ಏನು ಮಾಡ್ತಾರೆ, ಯಾವ ರೀತಿ ಅವ್ರನ್ನ ಹೀಗಂದರೆ ಹೀಗೆ, ಹೀಗಂದರೆ ಹೀಗೆ, ಒಳಿತಂದರೆ ಕೆಳಕು, ಕೆಳಕಂದರೆ ಒಳಿತು, ಈ ರೀತಿಯ ಉಲ್ಟಾ ಪಲ್ಟ ಇರ್ತಕ್ಕಂಥದ್ದು. ತುಂಬ ಸ್ಪೀಡಕ್ಕೆ ಏನೇನೋ ನೆಗೆಟಿವ್ ಅವ್ರ ಬುದ್ಧಿ ಅಂತಕ್ಕಂಥದ್ದು ಬಹಳಷ್ಟು ಚಂಚಲತೆಯಿಂದ ಕೂಡಿರ್ತದೆ. ಹಾಗಾಗಿ ಅದನ್ನು ಸುಧಾರಿಸೋದೇ ಕಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿಗೆ ಬರಬಹುದು. ಪಾಲುದಾರಿಕೆ ವ್ಯವಹಾರ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ. ಇಲ್ಲಿವರೆಗೆ ಚೆನ್ನಾಗಿತ್ತು, ಈ ವಾರ ಮಾತ್ರ ಪಾಲುದಾರಿಕೆ ವ್ಯವಹಾರ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಉಂಟು ಅಂತ ಹೇಳ್ತದೆ. ಕೋರ್ಟ್ ಕೇಸ್ ವ್ಯವಹಾರ ಸ್ವಲ್ಪ ಕಷ್ಟವನ್ನು ತರುತ್ತೆ, ನಷ್ಟವನ್ನು ತರುತ್ತೆ. ಕಲಹಗಳ ವಿಚಾರಕ್ಕೆ ಹೋಗಲೇಬೇಡಿ. ನಿಮಗೆ ವಿರೋಧವಾಗಿ ನಿಂತಿದೆ, ಇಷ್ಟು ಮಾಡೋಕ್ಕೆ ಹೋಗಿದ್ದು ಇಷ್ಟು ಸಣ್ಣದಾಗಿದ್ದಂಥ ಕಿಡಿ ಅಂದರೆ ಮನಸ್ತಾಪ ಅಂತಕ್ಕಂಥದ್ದು ತುಂಬ ದೊಡ್ಡದಾಗುವಂಥ ಸ್ಥಿತಿ ಇರುತ್ತೆ. ಏನಾದರೂ ಕೆಲವೊಂದು ಘಟನೆಗಳು ನಡೆದರೆ ಆಯ್ತಪ್ಪ ಹೋಗ್ಬಿಡು ಅನ್ನೋ ರೀತಿಯಲ್ಲಿ ನೀವು ಅದನ್ನು ಸುಧಾರಿಸ್ತಕ್ಕಂಥದ್ದು ಸೂಕ್ತ. ತಂದೆಯೊಂದಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ಇರ್ತೀರಿ. ಉನ್ನತ ವಿದ್ಯಾಭ್ಯಾಸ ಡಿಗ್ರಿ ಲೆವೆಲಿನ ಎಜುಕೇಷನ್ ಮೇಲ್ ಮಾಡುವಂಥವ್ರಿಗೆ ಅನುಕೂಲದ ಸ್ಥಿತಿ ಇದೆ, ಪ್ರಯತ್ನ ಮಾಡಿ. ಮತ್ತು ಉತ್ತಮವಾದಂಥ ಅವಕಾಶಗಳು ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಇರುತ್ತೆ, ಪ್ರಯತ್ನ ಮಾಡಿ, ಚಿಂತೆ ಮಾಡುವಂಥದ್ದು ಬೇಡ. ಸ್ವಲ್ಪ ಮೇಲಧಿಕಾರಿಗಳಿಂದ ಸರಿಯಾದ ಸ್ಪಂದನೆಗಳು ಸಿಗೋದಿಲ್ಲ. ಏನೋ ನಿಮಗೆ ತುಂಬ ಕೀಳಾಗಿ ನಿಮ್ಮನ್ನು ನಡೆಸಿಕೊಳ್ತಕ್ಕಂಥದ್ದು, ಅಥವಾ ಏನಕ್ಕೋ ಬೇಡ ಯಾರೋ ಅನ್ನೋ ರೀತಿಯಲ್ಲಿ, ಅಂದರೆ ಏನಕ್ಕೂ ಬೇಡದೇ ಇರತಕ್ಕಂಥ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಏನಾದರೂ ಸುತ್ತಮುತ್ತಲು ಇರ್ತಕ್ಕಂಥವ್ರು ನಡೆಸಿಕೊಳ್ತಾರೆ. ಸ್ವಲ್ಪ ಸ್ನೇಹಿತರೊಂದಿಗೆ ಒಂದು ಪ್ರೀತಿ ವಿಶ್ವಾಸ ಅನ್ನೋ ರೀತಿಯಲ್ಲಿ ವಾರ ಆರಂಭದಲ್ಲಿ ಇರೋದಕ್ಕೆ ದಾರಿ ಆಗ್ತದೆ. ವಾರ ಅಂತ್ಯ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ರಾಹು ಅಂತಕ್ಕಂಥವನು ಸ್ವಲ್ಪ ಆರೋಗ್ಯವನ್ನು ಕೂಡ ಕೆಡಿಸ್ತಾನೆ. ರಾಷ್ಟ್ರಾಧಿಪತಿ ಆರೋಗ್ಯ ಕೆಡಿಸುವಂಥ ರೀತಿಯಲ್ಲಿಲ್ಲ, ರಾಹು ಮಾತ್ರ ನಿಮಗೆ ಆರೋಗ್ಯವನ್ನು ಕೆಡಿಸುವಂಥ ರೀತಿಯಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಇನ್ಫೆಕ್ಷನ್ಸು, ಗುಪ್ತ ವ್ಯಾಧಿ ಇರ್ತಕ್ಕಂಥವ್ರು, ಸ್ವಲ್ಪ ಆಸಿಡಿಟಿ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಸ್ವಲ್ಪ ಕಾಲು ನೋವು, ಮೂಳೆ ಸವೆತವಿರ್ತಕ್ಕಂಥವ್ರು, ಥೈರಾಯ್ಡ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಸ್ಥೂಲಕಾಯದ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಅವ್ಯವಸ್ಥೆಗಳು ಆಗಬಹುದು ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ. ಅಷ್ಟು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಅಂಥ ಗಂಭೀರವಾದಂಥ ಸಮಸ್ಯೆಗಳೇನಿರೋದಿಲ್ಲ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಳಬೇಕಾಗತ್ತೆ? ರಾಹು ಕೆಡಿಸಿದ್ದಾನೆ, ಬುಧ ಕೆಡಿಸಿದ್ದಾನೆ ನಿಮ್ಮನ್ನು ಈ ವಾರ ಅಂತಕ್ಕಂಥದ್ದು, ಕೇತು ಕೆಡಿಸಿದ್ದಾನೆ. ಹಾಗಾಗಿ ಪರಿಹಾರವನ್ನು ದುರ್ಗಾ ಪರಮೇಶ್ವರಿಗೆ ತುಳಸಿ ಹಾರವನ್ನು ಸಮರ್ಪಣೆ ಮಾಡತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.